ಚೆನ್ನಾಗಿದ್ದೀರಲ್ಲ ಸರ್? ಬಹಳ ಬಹಳ ಚೆನ್ನಾಗಿದ್ದೀವಿ, ದೇವ್ರ ದಯೆ ಎಲ್ಲ ಚೆನ್ನಾಗಿದ್ದೀವಿ. ಏನಾದರೂ ಹಂಚ್ಕೊಳ್ಳೋದು ಇದೆಯಾ ಸರ್? ಹಂಚ್ಕೊಳ್ತೀವಿ ಸರ್, ತುಂಬಾ ಇದೆ ಸರ್. ಹೇಳಿ ಹೇಳಿ. ಅಂದ್ರೆ ಈಗ ಈಗ ನಿಮಗೆ 44 ವರ್ಷ ಅಲ್ಲ, ನೀವು ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯಿತು ಸರ್? ನಾನು ಬೆಂಗಳೂರು ಬಂದಿದ್ದು ನಾನು 2004ರಲ್ಲಿ ಬಂದೆ ಸರ್. ಆಗಲಿ ಹೇಳಿ, ಏನು ಕತೆ? ಏನ್ ಕತೆ ಇಲ್ಲ ಸರ್, ನಾನು ಒಂದ್ ಸ್ವಲ್ಪ ಕ್ಲೀನ್ ಆಗಿ ಹಿಂದಿಂದ ಮುಂದೆ ಬಂದ್ಬಿಡ್ತೇನೆ ಸರ್. ನಮ್ಮ ಫ್ಯಾಮಿಲಿ ಸ್ಟೋರಿ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಫ್ಯಾಮಿಲಿ ಅಂದ್ರೆ ನಮ್ಮ ತಂದೆ ತಾಯಿಯಿಂದ ಸರ್. ನಂದು ಆಕ್ಚುಲಿ ಮೂಲತಃ ಬಂದ್ಬಿಟ್ಟು ಧಾರವಾಡ ಡಿಸ್ಟಿಕ್, ಒಂದು ಹಳ್ಳಿ. ಓಕೆ ಓಕೆ. ನಾನಿರೋದು ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ನಾನು ಒಂದು ಕಂಪ್ನಿಯಲ್ಲಿ ಜಾಬ್ ಮಾಡ್ತಾ ಇದ್ದೆ ಗುರುಗಳೇ. ಮಾಡ್ತಾ ಇರುವಾಗ ಏನಾಗ್ಬಿಡ್ತು, ಸೆಂಟ್ರಲ್ಲಿ ಬಿಟ್ಬಿಟ್ಟು ಮತ್ತೊಂದ್ಸರಿ ನಮ್ಮ ತಾಯಿ ಮನೆ ಕಡೆಯಿಂದ ಪ್ರಾಬ್ಲಮ್ ಬಂತು, ಊರಿಗೆ ಹೋಗಿದ್ದೆ. ಊರಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ನನಗೆ. ಊರಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಅದಕ್ಕೋಸ್ಕರ ಬಂದೆ. ನಮ್ಮ ಅಪ್ಪ ಅಮ್ಮ ಏನಂದ್ರು, ಬೇಡಪ್ಪ ಇಲ್ಲಿ ನಿನ್ಗೆ ಇರಕ್ಕಾಗೋದಿಲ್ಲ, ತೊಂದ್ರೆ ಆಗತ್ತೆ, ಬೆಂಗಳೂರು ಹೋಗ್ಬಿಡ ಅಂತ ಹೇಳಿದ್ರು. ಅಲ್ಲ ಒಂದ್ ನಿಮಿಷ, ಈಗ ನೀವು ಎಷ್ಟು ಜನ ಮಕ್ಕಳು? ನಾವು ತಂದೆ ತಾಯಿ 3 ಜನ ಮಕ್ಕಳು ಗುರುಗಳೇ. ನೀವೇ ದೊಡ್ಡವರಾ? ನಾವೇ ದೊಡ್ಡವರು ಗುರುಗಳೇ. ಏನು ಓದಿದ್ದೀರಿ ನೀವು? ಸರ್ ನಾನು SSLC ಓದಿದ್ದೀನಿ ಗುರುಗಳೇ. SSLC. ಓಕೆ. ಅದಾದ ನಂತರವೇ ನೀವು ಬೆಂಗಳೂರಿಗೆ ಬಂದ್ಬಿಟ್ರಾ? ಹೌದು ಹೌದು. ಅಂದ್ರೆ 2003ರಲ್ಲಿ ನನ್ನ ಮದುವೆನೂ ಆಯ್ತು ಸರ್ ಗುರುಗಳೇ. 2003ರಲ್ಲಿ? ಹೌದು. ನನಗೆ ಆ ವರ್ಷನೂ ಅಂಗನವಾಡಿಗೆ ಸೇರಿದ್ದೆ. ನಾನು ಅನ್ಕೊಂಡೆ, ನಾ ಗುರುಗಳು ಇದೇ ಮಾತು ಹೇಳ್ತಾರ ಅನ್ಕೊಂಡಿದ್ದೆ. ನಾನು ಅನ್ಕೊಂಡಿದ್ದೆ, ನಾನು ನಿಮ್ಮ ವಿಡಿಯೋಗಳು ನೋಡಿದೀನಲ್ಲ, ಹೆಂಗ್ ಪ್ರಿಪೇರ್ ಆಗಿದ್ದೀನಿ ಅಂದ್ರೆ, ಒಬ್ಬ ಹುಡುಗ SSLC ಎಕ್ಸಾಮ್ ಯಾವ ತರ ಪ್ರಿಪೇರ್ ಆಗ್ತಾನಲ್ಲ ಆ ತರ ನಾನು ಪ್ರತಿಯೊಂದು ವಿಡಿಯೋಗಳು ನೋಡ್ಕೊಂಡ್ ಬಂದೆ ಗುರುಗಳೇ. ನಾನು ಈಗ ನೆಕ್ಸ್ಟ್ ಏನ್ ಹೇಳ್ತೀನಿ ಅಂತಲೂ ಗೊತ್ಬಿಟ್ಟಿದೆ. ಅಲ್ಲ ನಾನು ಏನಂದ್ರೆ, ನಾನು ಹೆಂಗ್ ಅನ್ಕೊಂಡಿದ್ದೆ ಅಂದ್ರೆ, ನಿಮ್ ನಗು ಇದೆಯಲ್ಲ, ಎಷ್ಟೊಂದು ನೋವುಗಳನ್ನು ಮಾಯ ಮಾಡುತ್ತೆ ಗುರುಗಳೇ. ಅದು ಆ ಶಕ್ತಿ ಇದೆ ಸರ್. ಆಕ್ಚುಲಿ ನಾನು ಒಂದು ಮಾತು ಹೇಳ್ಬಾರ್ದು ಗುರುತಿಲ್ಲ ನನಗೆ. ಈ ಕಲಿಯುಗದಲ್ಲಿ ಎಲ್ಲವೂ ಬೆಲೆ ಇಲ್ಲದ ನೋಟಿಗೆ ಬೆಲೆ ಕೊಡ್ತಾರಲ್ಲ ಸರ್, ಅಂತ ಕಾಲದಲ್ಲಿ ನಮ್ಗೆ ಸಿಕ್ಕಿದಾರಲ್ಲ ಗುರುಗಳೇ ನೀವು. ಗುರುಗಳೇ ಅದೃಷ್ಟ ಸರ್, ನಾವು ಕರ್ನಾಡಿನ ಪುಣ್ಯವಂತರು ಸರ್ ನೀವು. ದೊಡ್ಡ ಮಾತು. ಆಯ್ತು, SSLC ಓದ ತಕ್ಷಣ ನೀವು ಬೆಂಗಳೂರು ಕಡೆ ಬಂದ್ಬಿಟ್ಟು? ಇಲ್ಲ ಗುರುಗಳೇ, ಅದೇನಾಯ್ತು, SSLC ಓದಿದೆ. ಓದಿದಾದ್ಮೇಲೆ ಅದಕ್ಕಿಂತ ಮುಂಚೆನೆ ಹುಬ್ಳಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೆ. ಏನ್ ಮಾಡ್ತಿದ್ರಿ ಅಲ್ಲಿ? ಅಲ್ಲಿ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ ಗುರುಗಳೇ. ಅಂಗಡಿನಲ್ಲಿ ಕೆಲಸ ಮಾಡ್ತಾ ಇದ್ದೆ. ಹಂಗೆ ಮಾಡ್ಕೊಂಡು ಮದುವೆನ ಆಯ್ತು. ಮದುವೆ ಅಂದ್ರೆ ನಾ ಏನು ಇದು ಇಷ್ಟಪಟ್ಟು ಮದುವೆ ಆಗಿದ್ದೇನಲ್ಲ, ಅಪ್ಪ ಅಮ್ಮ ನೋಡಿರ್ದೆ. ಅಂದ್ರೆ ಅಪ್ಪ ಅಮ್ಮ ನೋಡಿದ್ರೆ ನೀವು ಇಷ್ಟಪಡ್ಲಿಲ್ವಾ? ಇಷ್ಟಪಟ್ಟಿದ್ದೆ ಅಂದ್ರೆ ಅದ್ರ ಒಂದು ಸ್ಟೋರಿ ಇದೆ ಗುರುಗಳೇ, ಅದ್ ಹೇಳ್ಬಿಡ್ತೇನೆ ನಿಮ್ಗೆ. ನಮ್ಮ ತಾಯಿ, ನಮ್ಮ ಮಿಸಸ್ ಮನೆ ಬಂದ್ಬಿಟ್ಟು ಕೊಪ್ಪಳ ಡಿಸ್ಟಿಕ್ ಯಲಬುರ್ಗಾ ಅಂತ. ಓಕೆ. ಆಮೇಲೆ ಏನಾಯ್ತು, ನಾನು ಒಂದ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಒಬ್ರು ಹಂಗೆ ಅಂಗಡಿಯಲ್ಲಿ ಪರಿಚಯ ಆದ್ರು ನನಗೆ. ಪರಿಚಯ ಆದಾಗ ಅವ್ರು ಏನ್ ಮಾಡಿದ್ರು, ನಮ್ಮ ತಾಯಿಗೆ ಅವಾಗ ಬಹಳ ಸೀರಿಯಸ್ ಇತ್ತು. ಸೀರಿಯಸ್ ಇದ್ದಾಗ ಏನ್ ಮಾಡ್ಬಿಟ್ರು, ನನ್ ಕೇಳಿದ್ರು, ಏನಪ್ಪಾ ನಿಮ್ ತಾಯಿಗೆ ಯಾಕೆ ಹುಷಾರಿಲ್ಲ ಅಂತಲ್ಲ, ಯಾಕೆ ಅಂದ್ರು. ಇಲ್ಲ ಅಂದ್ರೆ ನಮ್ಮ ತಾಯಿಗೆ ಒಂದ್ ಸ್ವಲ್ಪ ಮೊದ್ಲಿಂದ ಇದು ಏನಂದ್ರೆ ಇದು ಇತ್ತು, ಒಂದ್ ಸ್ವಲ್ಪ ದಮ್ ತರ ಇತ್ತು ಸರ್. ಓಕೆ. ಆಮೇಲೆ ನನಗೇನ್ ಹೇಳಿದ್ರು, ಮತ್ ನಿಮ್ ಮನೆಯಲ್ಲಿ ಮತ್ ನೀನೇ ದೊಡ್ಡವನು ಹೆಂಗೆ ಅಂದ್ರು. ಅಣ್ಣ ನೋಡೋಣ, ನನಗಂತೂ ಏನದ ಬಗ್ಗೆ ಗುರುತಿಲ್ಲ, ಹೋಗಿ ಅಪ್ಪ ಅಮ್ಮ ಮಾತಾಡು ಅಂತ ಹೇಳಿದೆ ಗುರುಗಳೇ. ಅಂದ್ರೆ ಅವ್ರು ಮಾತಾಡಿದ ಮದುವೆ ಬಗ್ಗೆ ಮಾತಾಡಿದ್ರು ನನ್ನಪ್ಪ. ಓಕೆ. ನಿಮ್ಮ ಅಮ್ಮಂಗೆ ಸ್ವಲ್ಪ ಅದೇನು ಉಬ್ಸ ಅಂತ ಹೇಳ್ಬೋದಾ? ಹೌದು, ಉಬ್ಸ. ಓಕೆ, ಅದಿದೆ ಸ್ವಲ್ಪ. ನೀನು ಮದುವೆ ಆದ್ರೆ ನಿಮ್ಮ ಅಮ್ಮಂಗೆ ಸ್ವಲ್ಪ ಸುಲಭವಾಗುತ್ತಲ್ಲ ಅಂತ? ಹೌದು ಗುರುಗಳೇ. ಆಮೇಲೆ ಏನಾಯ್ತು, ಸರಿ ಅಂತೇಳಿ ಅವ್ರು ಬಿಟ್ಟು ನಮ್ಮ ಮನೆಗೆ ಹೋಗ್ಬಿಟ್ಟು ಮಾತಾಡಿದ್ರು. ಮಾತಾಡಾದ್ಮೇಲೆ ಬಂದು ನನಗೂ ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿದ್ದೀನಿ, ನಮ್ಮ ತಾಯಿಗೆ ಚಿಕ್ಕಮ್ಮ ಅಂತಿದ್ರು ಅವರು. ಚಿಕ್ಕಮ್ಮನಿಗೆ ಹೇಳಿದ್ದೀನಿ, ಅವರು ಈ ತರ ಹೇಳಿದ್ರು ಅಂತ ಹೇಳಿದ್ರು. ಗುರುಗಳೇ ನನಗೆ ಏನಿಲ್ಲ ಅಣ್ಣ, ನೀವ್ ಹೆಂಗಂತೀರ ಅದಕ್ಕೆ ನಾ ರೆಡಿ ಅಂತ ಅನ್ಕೊಂಡಿದ್ದೆ. ನಾ ಹುಡುಗಿನ ನೋಡಕ್ ಹೋಗಿರ್ಲಿಲ್ಲ ಗುರುಗಳೇ. ಎಷ್ಟು ವರ್ಷ ನಿಮ್ಗಾಗ? ಅವಾಗ ನನಗೆ ಜಸ್ಟ್ 21 ಇತ್ತು ಗುರುಗಳೇ. 21? ಹೌದು ಗುರುಗಳೇ. ಓಕೆ. 21 ವರ್ಷ. ಬಟ್ ನಾನು ಹುಡುಗಿ ನೋಡಕ್ ಹೋಗ್ಲಿಲ್ಲ ಗುರುಗಳೇ. ಹುಡುಗಿ ನೋಡಕ್ ಹೋಗ್ಲಿಲ್ಲ. ನಾನು ಹೇಳಿದೆ, ಅಣ್ಣ ನೀನ್ ನನ್ ಮೇಲೆ ವಿಶ್ವಾಸ ಇಟ್ಟು ತೋರಿಸ್ತಾ ಇದೀಯಾ, ಅಪ್ಪ ಅಮ್ಮ ಹೂ ಅಂದ್ರೆ ನಾನು ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟಿದ್ದೆ ಅವ್ರಿಗೆ ಗುರುಗಳೇ. ಆಮೇಲೆ ಆಯ್ತು, ನಮ್ಮ ಮನೆಗೆ ಹೋಗಿ ಮಾತಾಡಿದ್ರು. ಆದ್ಮೇಲೆ ಆಯ್ತು. 2013/4/2003 ಮದುವೆ ಆಯ್ತು ಗುರುಗಳೇ ನಂದು. ಮದುವೆ ನೆನ್ಪಿಟ್ಕೊಂಡಿದ್ದೀರಾ? ಹೌದು ಗುರುಗಳೇ. ಆಮೇಲೆ ಆಯ್ತು, ಮದುವೆ ಆಯ್ತು. ಆಮೇಲೆ ಮದುವೆ ಆದ್ಮೇಲೆ ಏನಾಯ್ತು ಅಂದ್ರೆ, ಮನೆಯಲ್ಲಿ ಒಂದ್ ಸ್ವಲ್ಪ ಚಿಕ್ಕ ಪ್ರಾಬ್ಲಮ್ ಬರಕ್ ಸ್ಟಾರ್ಟ್ ಆಯ್ತು ಗುರುಗಳೇ. ಪ್ರಾಬ್ಲಮ್ ಅಂದ್ರೆ, ನನ್ನ ಮಿಸ್ಸಸ್ಗೆ ನಮ್ಮ ತಾಯಿಗೆ ಅಡ್ಜಸ್ಟ್ ಆಗ್ತಾ ಇರ್ಲಿಲ್ಲ. ಚಿಕ್ಕ ಪ್ರಾಬ್ಲಮ್ ಅಂದ್ರೆ ಅತ್ತೆ ಸೊಸೆ ಜಗಳ. ಅತ್ತೆ ಸೊಸೆ ಜಗಳ ಬಂದಾದ್ಮೇಲೆ ನಾನೇನ್ ಮಾಡ್ಬಿಟ್ಟೆ, ಸಾಯಂಕಾಲ ಡೈಲಿ ಹೋಗೋಷ್ಟ್ರಲ್ಲಿ ನಮ್ಮ ಅಪ್ಪ, ನಮ್ಮ ಮಿಸಸ್, ನಮ್ಮಮ್ಮ ಜಗಳ ಮಾಡ್ಕೊಂಡಿರ್ತಾ ಇದ್ರಿ. ಅವಾಗ್ಲೂ 1 ವರ್ಷ ಅಂದ್ರೆ 8 ತಿಂಗಳು 9 ತಿಂಗಳು
ಆಮೇಲೆ ನನಗೆ ಇನ್ನೂ ಇಬ್ರು ಚಿಕ್ಕ ತಮ್ಮಂದಿರಿದ್ರು ಗುರುಗಳೇ, ಅವ್ರದ್ದು ಮದುವೆ ಆಗಿರ್ಲಿಲ್ಲ. ಆಮೇಲೆ ನಮ್ ತಂದೆಗೆ ಹೇಳಿದೆ, ನೋಡಪ್ಪ ಡೈಲಿ ಈ ತರ ಜಗಳ ಮಾಡ್ಕೊಂಡಿರ್ತಾರೆ, ಹೆಂಗ್ ಮಾಡೋದು ಏನ್ ಮಾಡೋದು ಅಂತ ನಮ್ ತಂದೆ ಕೇಳಿದೆ. ಅಂದ್ರೆ ನಾನು ಊರಲ್ಲಿ ಏನು ಮಾತಾಡ್ಲಿಲ್ಲ, ನಮ್ ತಂದೆ ಜಮೀನ್ ಕರ್ಕೊಂಡು ಹೋಗ್ಬಿಟ್ಟು ಮಾತಾಡಿದೆ ಗುರುಗಳೇ. ಮಾತಾಡಿದಾದ್ಮೇಲೆ ಇವಾಗ ಒಂದ್ ಕೆಲಸ ಮಾಡು, ಒಂದ್ ಸ್ವಲ್ಪ ದಿನ ನಾನು ಎಲ್ಲಾದ್ರೂ ಸಪ್ರೇಟ್ ಆಗಿ ಇರ್ತೇನೆ, ಇದೇ ಊರಲ್ಲಿ ಇದ್ರೆ ಏನ್ ಅನ್ಕೊಂತಾರೆ, ನೋಡು ಮಗನ್ ಮದುವೆ ಮಾಡ್ಬಿಟ್ಟು ಸಪ್ರೇಟ್ ಆಗಿ ಹೋಗ್ಬಿಟ್ಟು ಅನ್ಕೊಂತವ್ರೆ. ಆತರ ಮಾಡೋದು ಬೇಡ, ಒಂದ್ ಸ್ವಲ್ಪ ದಿನ ನನಗೆ ಹೆಂಗಿದು ಕಲ್ಕೊಂಡಿದ್ದೀನಿ, ಅಷ್ಟು ಸಾಲಿ ಕಲ್ಕೊಂಡಿದ್ದೀನಿ, ಸ್ವಲ್ಪ ದೂರ ಇರ್ತೇನೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಗೆ ಬರೋಣ ಅಂತ ಪ್ಲಾನ್ ಮಾಡಿದೆ ಗುರುಗಳೇ. ನೀವು ನಿಮ್ಮ ಹೆಂಡತಿ? ಹೌದು ಹೌದು, ಫಸ್ಟ್ ಒಬ್ನೇ ಬಂದೆ ಗುರುಗಳೇ ನಾನು. ಓಕೆ. ಮೊದಲು ಒಬ್ನೇ ಬಂದು ಯಶವಂತಪುರದಲ್ಲಿ ಒಂದು ಅಂಗಡಿನಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಗುರುಗಳೇ. ಆಮೇಲೆ ಏನಾಯ್ತು, ಮತ್ತೊಂದು ಏರಿಯಾಗ ನಮ್ಮ ಹಂಗೆ ಒಬ್ರಿಂದ ಒಬ್ರು ಪರಿಚಯ ಆಗ್ತಾರಲ್ಲ ಗುರುಗಳೇ, ಅವ್ರ ಜೊತೆಗೆ ಬಂದ್ಬಿಟ್ಟು ಮತ್ತೊಂದು ಏರಿಯಾಗ ಶಿಫ್ಟ್ ಆಡ್ದೆ, ಅತ್ತಿಬೀಲಿ ಅಂತ. ಬಂದಾದ್ಮೇಲೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಸೇರ್ಕೊಂಡೆ ಗುರುಗಳೇ. ಒಂದು 6 ವರ್ಷ ಕೆಲಸ ಮಾಡ್ಕೊಂಡೆ. 6 ವರ್ಷ ಒಬ್ಬರೇ ಇದ್ರ? ಇಲ್ಲ, ನಮ್ ಮಿಸಸ್ ಅವತ್ತ ನನ್ನ ಜೊತೆಗೆ ಒಂದು ಯಶವಂತಪುರದಿಂದ ಅತ್ತಿಬೀಲಿ ಶಿಫ್ಟ್ ಆದಾಗ ಕರ್ಕೊಂಡ್ ಬಂದ್ಬಿಟ್ಟೆ ಗುರುಗಳೇ ಅವ್ರನ್ನ. ಓಕೆ. ಅಂದ್ರೆ ಅಪ್ಪ ಅಮ್ಮ ತಮ್ಮಂದಿರು ಅಲ್ಲಿ, ಗಂಡ ನೀವು ಇಲ್ಲಿ? ಹೌದು 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 ಹೌದು. ನನ್ನ ತಮ್ಮಂದಿರನು ಜಾಸ್ತಿ ಅಲ್ಲಿ ಬಿಡ್ಲಿಲ್ಲ ಗುರುಗಳೇ ನಾನು. ಆಮೇಲೆ ನಾನ್ ಬಂದಾದ್ಮೇಲೆ ಕೆಲಸ ಚೆನ್ನಾಗಿದಾವ ಅಂತ ಹೇಳ್ಬಿಟ್ಟು 2ನೇ ತಮ್ಮನ್ನು ಕರ್ಕೊಂಡ್ ಬಂದೆ, ನನ್ ಜೊತೆಗೆ ಇಟ್ಕೊಂಡು ಅವ್ರನ್ನ ನನ್ನ ಜೊತೆಗೆ ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಅವ್ರು ಮಾಡ್ತಾ ಇದ್ರು. ಚೆನ್ನಾಗಿತ್ತು, ಸಂಸಾರ ಚೆನ್ನಾಗಿತ್ತು, ಏನ್ ತೊಂದ್ರೆ ಇರ್ಲಿಲ್ಲ. ಆಮೇಲೆ ಏನಾಯ್ತು, ನನಗೆ ನಾನು ನಮ್ಮ ಕಂಪ್ನಿಲಿ ಕೆಲಸ ಮಾಡೋ ಹುಡುಗರು ಬೇರೆ ಕಡೆ ಜಾಯ್ನ್ ಆಗಿದ್ರು. ಅಂದ್ರೆ ಇದಕ್ಕಿಂತ ದೊಡ್ಡ ಕಂಪ್ನಿ. ಒಂದೇ ಕಂಪ್ನಿಲಿ ಕೆಲಸ ಮಾಡೋ 4 ಜನ ಹುಡುಗರು ಬೇರೆ ಕಂಪ್ನಿ ಜಾಯ್ನ್ ಆದ ಗುರುಗಳೇನು. ಅಂದ್ರೆ ಸಂಬಳ ಇನ್ನೊಂದು ಸ್ವಲ್ಪ ಚೆನ್ನಾಗಿತ್ತು. ಅಂದ್ರೆ ಇಲ್ಲಿ 8 ಅವರ್ ಡ್ಯೂಟಿ ಇತ್ತು, 12 ಅವರ್ ಡ್ಯೂಟಿ ಪ್ಲಸ್ 4 ಅವರ್ ಡ್ಯೂಟಿ ಸಿಗ್ತಾ ಇತ್ತು ಗುರುಗಳೇ ನಮಗೆ. ಅಂದ್ರೆ ಚೆನ್ನಾಗಿತ್ತು, ಮಾಡ್ಕೊಳ್ತಾ ಇದ್ದಂಗ ನಮ್ಮ ಅಮ್ಮ ಏನ್ ಮಾಡ್ಬಿಟ್ರು, 2016ರಲ್ಲಿ ನನ್ಗೆ ಏನ್ ಮಾಡಿದ್ರು, ಬೇಡಪ್ಪ ಎಷ್ಟು ದಿನ ಬೆಂಗಳೂರಲ್ಲಿ ಇರ್ತೀಯ, ಬಂದ್ಬಿಡು ಊರಿಗೆ ಅಂತ ಹೇಳ್ತಾ ಇದ್ರು ಗುರುಗಳೇ ನನಗೆ. ಅಮ್ಮ ಅಮ್ಮನ ಜೊತೆಗಿದ್ರು, ಅವ್ರು ನನ್ನ ಜೊತೆಗೆ ಇದ್ರು ಇಲ್ಲೇ ಒಂದ್ ಸ್ವಲ್ಪ ದಿವ್ಸ. ಮತ್ತೆ ಅವಾಗ ಅತ್ತೆ ಸೊಸೆ ಜಗಳ ಇರ್ಲಿಲ್ವಾ? ಇಬ್ರು ಇವಾಗ ತಾಯಿ ಮಕ್ಕಳಾಗಿಬಿಟ್ಟವ್ರ ಗುರುಗಳು ಇವಾಗ. ಅಲ್ಲ, ಓಕೆ ಓಕೆ ಓಕೆ. ಆಮೇಲೆ ಏನಾಯ್ತು, ನನಗೆ ಮದುವೆ ಆಗಿ 10 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ ಗುರುಗಳೇ ನನಗೆ. ಮದುವೆ ಆಗಿ 10 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಅಂದ್ರೆ 99% ಮಕ್ಕಳು ಹೋಪ್ಸ್ ಕಳ್ಕೊಂಡ್ಬಿಟ್ಟಿದ್ದೆ ಗುರುಗಳೇ ನಾನು. ಕಳ್ಕೊಂಡ್ಬಿಟ್ಟಿದ್ದೆ. ಯಾರೋ ನಿಮ್ಮಂತ ಗುರುಗಳೊಬ್ರು ನನಗೆ ಒಂದು ಅಡ್ರೆಸ್ ಕೊಟ್ರು. ಅಡ್ರೆಸ್ ಹೋಗ್ಬಿಟ್ರೆ ನಮ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. 10 ವರ್ಷ ಕಂಪ್ಲೀಟ್ ಆಗಿ ಮುಗಿದಾದ್ಮೇಲೆ ಒಂದ್ ಮಗಳು ಹುಟ್ಟಿಲ್ಲ ಗುರುಗಳೇ ನಮ್ಗೆ. 10 ವರ್ಷ ಕಳೆದಾದ್ಮೇಲೆ ಒಂದ್ ಮಗಳು ಹುಟ್ಟಿದ್ಲು. ಅಂದ್ರೆ ನೀವು ಆಸ್ಪತ್ರೆಗೆ ಹೋದ್ರ? ಆಸ್ಪತ್ರೆ ಗುರುಗಳೇ, ಅದು ಮಳವಳ್ಳಿನಲ್ಲಿ. ಓಕೆ. ಸೊ ಆನಂತರ ನಿಮಗೊಂದು ಮಗು ಆಯ್ತು? ಒಂದು ಮಗು ಆಯ್ತು ಗುರುಗಳೇ. ಒಂದು ಮಗು ಆಯ್ತು, ಸಂಸಾರ ಚೆನ್ನಾಗಿದೆ, ಈಗೂ ಚೆನ್ನಾಗಿದೆ. ಆಮೇಲೆ ಏನಾಗ್ಬಿಡ್ತು, 2017ರಲ್ಲಿ ಏನಾಯ್ತು, ಅಮ್ಮ ಏನು ಕೋರ್ಸಿಗೋಸ್ಕರ ಊರಿಗೆ ಹೋಗ್ಬಿಟ್ಟೆ ಗುರುಗಳೇ ನಾನು. ಊರಿಗೆ ಹೋದೆ. ಊರಲ್ಲಿ ನನಗೊಂದ್ ಸ್ವಲ್ಪ ಪ್ರಾಬ್ಲಮ್ ಆಯ್ತು, ಅಂದ್ರೆ ಕೆಲಸಗಳು ಅಡ್ಜಸ್ಟ್ ಆಗ್ಲಿಲ್ಲ, ಅದಾಯ್ತು, ಏನೇನೋ ಪ್ರಾಬ್ಲಮ್ ಆಯ್ತು ಗುರುಗಳೇ ನನಗೆ ಊರಲ್ಲಿ. ಆಮೇಲೆ ಏನ್ ಮಾಡ್ಬಿಟ್ಟೆ, ಅಪ್ಪ ಏನಂದ್ರು, ಬೇಡಪ್ಪ ಇಲ್ಲಿ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಒಂದ್ ಕೆಲಸ ಮಾಡು, ಅಲ್ಲೇ ಬೆಂಗಳೂರಲ್ಲಿ ಇನ್ನೊಂದ್ ದಿವಸದ ದಿನ ಹೆಂಗೊಂದ್ ಸ್ವಲ್ಪ ಮಾಡ್ಕೊಂಡಿರುವಂತ ಬಂದೆ ಗುರುಗಳೇ ನಾನು. ತಿರ್ಗಾ ಹುಬ್ಳಿಯಿಂದ ಬೆಂಗಳೂರು ಬಂದೆ ಗುರುಗಳೇ. ಬಂದಾದ್ಮೇಲೆ ಏನಾಯ್ತು, ಅದೇ ಕಂಪ್ನಿಯಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೆ. ಇವಾಗ ರೀಸೆಂಟ್ ಆಗಿ ಏನಾಗ್ಬಿಟ್ಟು, 2024 ಡಿಸೆಂಬರ್ 23ಕ್ಕೆ ಒಳ್ಳೆ ಸಂಬಳ ಆಯ್ತು ಗುರುಗಳು. ಏನು ಸಂಸಾರಕ್ಕೆ ಏನು ತೊಂದರೆ ಇರ್ಲಿಲ್ಲ. ಆಮೇಲೆ ಚೆನ್ನಾಗಿತ್ತು. ಇದ್ದಕ್ಕಿದ್ದಂಗೆ ಡ್ಯೂಟಿ ಬೇಡ ಅಂದ್ಬಿಟ್ಟು ಗುರುಗಳೇ ನನಗೆ ಕಂಪ್ನಿಯಲ್ಲಿ. ಕಂಪ್ನಿಯಲ್ಲಿ ಏನಾಗ್ಬಿಡ್ತು, ಬೇಡ ಅಂದ್ಬಿಟ್ರು. ಬೇಡ ಅನ್ನಕ್ ಕಾರಣರು ಬೇಕಲ್ಲ ಗುರುಗಳೇ ಅಂತ ಹೇಳ್ಬಿಟ್ಟು ಕೇಳಿದೆ ಅವ್ರಿಗೆ, ಯಾಕೆ ಏನು ಅಂತೆಲ್ಲ ಕೇಳ್ಕೊಂಡೆ ಅವ್ರಿಗೆ. ಕೇಳ್ಕೊಂಡಾದ್ಮೇಲೆ ಏನಾಯ್ತು, ಇಲ್ಲ ನೀ ಬೇಡ ನನಗೆ ಅಂದ್ರು. ಕಾರಣ ಆದ್ರೂ ಕೊಡಿ, ನನಗೆ ಕೆಲಸ ಬೇಡ ಅಂತಿದ್ರಲ್ಲ ಸರ್, ನಾನು ಫ್ಯಾಮಿಲಿ ಮ್ಯಾನು, ನಾನು ಏನ್ ಮಾಡ್ಬೇಕು ಅಂತ ಕಾರಣ ಆದ್ರೂ ಕೊಡಿ ಎಂದೆ ನಾನು. ಕಾರಣನೇ ಇರ್ಲಿಲ್ಲ ಗುರುಗಳೇ. ಅಂದ್ರೆ ಇನ್ನೊಂದು ಏನಾಗ್ಬಿಟ್ಟಿದೆ ಗುರುಗಳೇ, ಕನ್ನಡದವ್ರಿಗೆ ಒಂಥರ ವ್ಯಾಲ್ಯೂ ಇಲ್ಲ ಗುರುಗಳೇ. ಇಲ್ಲಿ ಹಿಂದಿಯವರು 90% ಜನ ಇದ್ರೆ ಕನ್ನಡದವ್ರು 1% ಜನ ಸರ್ ಗುರುಗಳಲ್ಲಿ. ಅವ್ರದೇ ನಡೆಯುತ್ತೆ. ಇವಾಗ ನಾವ್ ಏನ್ ಮಾಡಿದ್ರು ಅಲ್ಲಿ ಆಟ ನಡೆಯಲ್ಲ ನಮ್ದು. ಆಮೇಲೆ ಏನಾಯ್ತು, ಆಯ್ತು ಬಿಡಪ್ಪ ಏನ್ ಮಾಡಕ್ ಹೋಗಲ್ಲ ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಮಾಡ್ಕೊಂಡಿದ್ದೆ ಗುರುಗಳೇ. ಮಾಡ್ಕೊಂಡಿದ್ದೀನಿ. ಇವಾಗ ಏನಾಗಿದೆ ಅಂದ್ರೆ ಒಂದ್ ಸ್ವಲ್ಪ ಕೆಲಸದ ಪ್ರಾಬ್ಲಮ್ ಆಗಿದೆ. ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತ ಗುರುಗಳೇ, ಊರಲ್ಲಿ ಬಿಟ್ಟಿದ್ನಲ್ಲ ಚಿಕ್ಕ ತಮ್ಮನಿಗೆ, ಅವನು ಏನ್ ಮಾಡ್ಕೊಂಡ್ಬಿಟ್ಟವನಂದ್ರೆ ನನಗೆ ಏನು ಗುರುತೇ ಇಲ್ಲ ಗುರುಗಳೇ. ಊರಲ್ಲಿ ಹೊಲ ಮನೆ ಜಮೀನು ಎಲ್ಲ ಇದೆ, ಏನ್ ಬೋರ್ವೆಲ್ ಇದೆ, ಎಲ್ಲ ಚೆನ್ನಾಗಿದ್ದಾರೆ.
ಗುರ್ತೇ ಇಲ್ಲ. ಇವಾಗ ಏನ್ ಮಾಡ್ಬಿಟ್ಟವ್ರ ಅಂದ್ರೆ, ನಾನು ಇಲ್ಲಿದ್ದೇನೆ ಅಪ್ಪ, ನಾನು ಇಲ್ಲಿ ಗಂಟ ದುಡಿದು ಕಳಿಸ್ತಾ ಇದ್ದೆ, ಅವ್ರು ತಿಂತಾ ಇದ್ರು, ಹೆಂಗೋ ಅಪ್ಪ ಅಮ್ಮ ಇದಾರ ಅನ್ನೋ ಕಾರಣಕ್ಕೋಸ್ಕರ ಏನ್ ಕೇಳಿಲ್ಲ ಗುರುಗಳೇ ನಾನು ಅವ್ರ ಹತ್ರ. ಅವಾಗ ಏನ್ ಮಾಡ್ಕೊಂಡ್ಬಿಟ್ಟವ್ರ ಅಂದ್ರೆ, ಇವಾಗ ಮನೆ ಮೇಲೆ 9 ಲಕ್ಷ ರೂಪಾಯಿ ಲೋನ್ ತಗೊಂಡವ್ರು ಗುರುಗಳೇ. ಯಾರು? ತಮ್ಮ ನಿಂತು ಕುಡ್ಕೊಂಡು ಮಾಡಿದ ಕೆಲಸ ಇದು. ಅಂದ್ರೆ ಅವ್ರಿಗೂ ಈ ಪ್ರಯಾಣದಲ್ಲಿ ಅವ್ರಿಗೆ ಮದುವೆ ಆಗಿತ್ತು, ಇಬ್ರು ತಮ್ಮಂದಿರಿಗೂ. ಅವ್ರಿಗೂ ಮಾಡ್ಬಿಟ್ಟೆ ಗುರುಗಳೇ, 2010 ಅವ್ರಿಗೂ ಮದುವೆ ಮಾಡ್ಬಿಟ್ಟೆ ಗುರುಗಳೇ ನಾನು. ಸೊ ಚಿಕ್ಕ ತಮ್ಮನ ಬಗ್ಗೆ ಹೇಳ್ತಿದ್ರು ಅಥವಾ ಗುರುಗಳೇ ಲಾಸ್ಟ್ನೇ ತಮ್ಮನ ಬಗ್ಗೆ ಹೇಳ್ತಿರೋದ ನೀವು? ಹೌದು. ಈ ಎರಡನೇವನ ಬಗ್ಗೆ ಏನಿಲ್ಲ. ಎರಡನೇ ದೊಡ್ಡ ಸಂಸಾರ ಒಂದು ಕೆಟ್ಟ ಹೋಗ್ಬಿಟ್ಟು, ಅವ್ನ ಹೆಂಡತಿ ಡೈವರ್ಸ್ ಕೋರ್ಟ್ಗೆ ಹೋಗ್ಬಿಟ್ಟು ಏನೇನೋ ಗಲಾಟೆಗಳಾಗ್ಬಿಟ್ಟು ಕೋರ್ಟಲ್ಲಿ ಇದೆ ಗುರುಗಳೇ ಈಗ ಅದು. ಓಹೋ. ಎರಡನೇ ತಮ್ಮಂದು. ಚಿಕ್ಕವನು ಜಾಣ, ಒಂದ್ ಸ್ವಲ್ಪ ಜಮೀನಲ್ಲಿ ಕೆಲಸ ಎಲ್ಲ ಚೆನ್ನಾಗಿ ಮಾಡ್ಕೊಂಡವನೇ ಗುರುಗಳೇ. ಏನ್ ಮಾಡ್ಬಿಟ್ಟವನೆ ಅಂದ್ರೆ, ನಮ್ಮ ತಂದೆ ತಾಯಿಗೆ ಯಾವ ತರ ಬ್ರೇನ್ ವಾಶ್ ಮಾಡಿದಾರೋ ಮತ್ತೊಂದ್ ಮಾಡಿದಾರೋ ಏನ್ ಮಾಡಿದಾರೋ ಗುರುತಿಲ್ಲ ಗುರುಗಳೇ ನಿಮಗೆ. 3 ಜನ ಗಂಡು ಮಕ್ಳು ಇರೋ ಜಾಗದಲ್ಲಿ ಒಬ್ಬನೇ ಮಗ ಅಂತೇಳಿ ಬರ್ಸಿಬಿಟ್ಟು 9 ಲಕ್ಷ ರೂಪಾಯಿ ಲೋನ್ ತಗೊಂಡವ್ರು ಗುರುಗಳೇ. ಅಪ್ಪ ಅಮ್ಮನ ಸೈನ್ ಒಳಗೊಂಡಂತೆ. ಹೌದು ನಮ್ಮ ತಾಯಿ ಕಡೆಯಿಂದನೂ ಸಹಿ ಮಾಡಿಸೋರು ಗುರುಗಳೇ. ಬಟ್ ಬ್ರೈನ್ ವಾಶ್ ಮಾಡಿದ್ದಾರೆ ಅನ್ನೋ ಅರ್ಥದಲ್ಲಿ ನೀವ್ ಹೇಳ್ತಿರೋದು? ಹೌದು ನನ್ಗೆ ಗುರುತಿಲ್ಲ ಗುರು. ಅಲ್ಲ, ಇವಾಗ ನಾನ್ ಬೇಡ ಅಂತ ಹೇಳ್ತಾ ಇಲ್ಲ. ನನ್ನ ಅಪ್ಪ ಅಮ್ಮ ಇವತ್ತು ಒಂದು ಗೆರೆ ಹಾಕಿದ್ರು ಕೂಡ ದಾಟಲ್ಲ ಗುರುಗಳೇ ನಾನು. ಸೊ ನನಗೆ ಹೇಳ್ಬೋದಿತ್ತು ಅನ್ನೋದಷ್ಟೇ ನಿಮ್ದು. ಹೇಳ್ಬೋದಿತ್ತು ಅಂದ್ರೆ, ಒಬ್ಬನೇ ಅಂತ ಬ್ಯಾಂಕ್ ಅಲ್ಲಿ ಒಬ್ಬನೇ ಅಂತ ಬರ್ಸಿದಾರೆ ಗುರುಗಳೇ. ಒಬ್ಬನೇ ಅಂತ ಬರ್ಸಿಬಿಟ್ಟು 9 ಲಕ್ಷ ರೂಪಾಯಿ ಲೋನ್ ತಗೊಂಡವ್ರು ಗುರುಗಳೇ. ಏನ್ ಕಾರಣಕ್ಕೆ ಅದು? ಅದು ಯಾವ್ದಕ್ಕಂತ ಇಲ್ಲ ಗುರುಗಳು. ನನಗೆ ಇವತ್ತಿನವರೆಗೂ 1 ರೂಪಾಯಿ ಕೇಳಿಲ್ಲ ಗುರುಗಳೇ. ನಾನು ಬೆಂಗಳೂರಲ್ಲಿ ನನ್ನ ಹೆಂಡತಿ ಇವತ್ತು ನಾನು ಹೇಳ್ತೀನಿ ಗುರುಗಳೇ, ದೊಡ್ಡ ಶೀತ ಮಾತಿ ಗುರುಗಳೇ. ಅವಳು ಹೆಂಗ್ ದುಡಿತಾ ಇದ್ದಾಳೆ ಅಂದ್ರೆ, ನನ್ನ ಜೊತೆ ಕತ್ತೆ ತರ ದುಡ್ಕೊಂಡ್ ಬರ್ತಾ ಇದ್ದಾಳೆ ಗುರುಗಳೇ. ಅವತ್ತಿಂದ ಇವತ್ತಿನವರೆಗೂ ಯಾವ ತರ ನಾನು ಹ್ಞೂ ಅಂದ್ರೆ ಮಾಡ್ತಾಳೆ, ಬೇಡ ಅಂದ್ರೆ ಇಲ್ಲ ಗುರುಗಳೇ. ಅಂದ್ರೆ ನನ್ನ ತಾಯಿ ಮಿಸಸ್ಗೆ, ನನ್ನ ಹೆಂಡತಿಗೆ ತಂದೆ ತಾಯಿ ಯಾರಿಲ್ಲ ಗುರುಗಳೇ. ತಂದೆ ತಾಯಿ ಯಾರಿಲ್ಲ, ನನ್ನೇ ಸರ್ವಸ್ವ ಅಂತ ನಂಬ್ಕೊಂಡ್ ಬಂದ್ಬಿಟ್ಟ ಅವಳೆ. ಇವತ್ತೆಲ್ಲ 24, 23, 24 ವರ್ಷ ಆದ್ರೂ ಕೂಡ ಒಂದು ದಿನಕ್ಕೂ ನಾನು ತವ್ರ ಮನೆಗೆ ಹೋಗ್ಬೇಕು ಇವತ್ತಿನವರೆಗೂ ಅಂತ ಇಲ್ಲ ಗುರುಗಳೇ. ಅಂದ್ರೆ ಅವಳಿಗೆ ಬಗ್ಗೆ ನಾನು ಹೇಳಿಕ್ ಪದಗಳಿಲ್ಲ ಗುರುಗಳೇ ನನ್ನ ಹತ್ರ. ಆಮೇಲೆ ಗುರುಗಳೇ ಅದ್ಭುತ ಅದ್ಭುತ ಅದ್ಭುತ. ಆಮೇಲೆ ಚೆನ್ನಾಗಿದೆ, ಎಲ್ಲ ಇದೆ. ಬಟ್ ಇವಾಗ ನನಗೆ ಏನಾಗಿದೆ, ಅಪ್ಪ ಅಮ್ಮನಿಗೆ ಅಷ್ಟೆಲ್ಲ ಮಾಡಿಬಿಟ್ಟು ಇವಾಗ ಅಪ್ಪ ಅಮ್ಮನೇ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ಗುರುಗಳೇ. ನಮ್ಮ ಚಿಕ್ಕ ತಮ್ಮನ ಹೆಂಡತಿ ಅಂದ್ರೆ ಊರಲ್ಲಿ ನಿಮ್ಗೆ ಅಡಿಗೆ ಮಾಡಕ್ಕಾಗಲ್ಲ ನಮಗೆ, ಅದು ಇದು ಅಂತ ಹೇಳ್ಬಿಟ್ಟು ಸಪ್ರೇಟ್ ಹೋಗ್ಬಿಟ್ಟವ್ರೆ. ಅಂದ್ರೆ ಸಪ್ರೇಟ್ ಅಂದ್ರೆ ಒಂದೇ ಮನೆಯಲ್ಲಿ ಬೇರೆ ಅಡಿಗೆ ಮಾಡ್ಕೊಂತವ್ರೆ. ನೀವಿಬ್ರು ಅಣ್ಣ ತಮ್ಮಂದಿರು, ನೀವು ಬೆಂಗಳೂರಲ್ಲಿ ಇದ್ದೀರಿ, ಅಲ್ಲಿ ಕೊನೆ ತಮ್ಮ ಊರಲ್ಲಿ ಇದ್ದಾನೆ. ಹೌದು ಗುರುಗಳೇ. ಬಟ್ ಈ ಅಪ್ಪ ಅಮ್ಮ ಕೊನೆ ತಮ್ಮನ ಬಳಿನೇ ಇದ್ರು. ಯಾರಿಗೆ 9 ಲಕ್ಷ ಸಾಲ ಈ ಅಪ್ಪ ಅಮ್ಮನ ಒಪ್ಪಿಗೆಯಿಂದಲೇ ಕೊಟ್ರು, ಈಗ ಅವರೇ ಆಚೆಗೆ ಹಾಕ್ಬಿಟ್ಟಿದಾರ? ಆಚೆ ಹಾಕ್ಬಿಟ್ಟವ್ರು ಗುರುಗಳೇ ಇವಾಗ. ಅಯ್ಯೋ, ಏನಾಯ್ತು ಅವ್ರ ನಡುವೆ? ಏನಂತ ಗುರುತಿಲ್ಲ. ಇವಾಗ ನಮ್ಮ ತಾಯಿ ಕೇಳಿದ್ರೆ, ಬೇಡಪ್ಪ ನನಗೆ ನೀನೇ ಬೇಕು, ಊರಿಗೆ ಬಂದ್ಬಿಡು, ನನಗೆ ಬೇಡ, ನನಗೆ ಅವನ ಹತ್ರ ಇರೋದಲ್ಲ ನಾನು, ಅವಳ ಹತ್ರ ನಮ್ಮ ಚಿಕ್ಕ ಸೊಸೆ ಹತ್ರ ಇರೋದಲ್ಲ ನಾನು, ಬೇಡ ನನಗೆ ಅಂದ್ರು. ನಾನು ಹೇಳಿದೆ, ನೋಡಮ್ಮ ನಿನಕ್ಕಿಂತ ದೊಡ್ಡದು ಯಾವ್ದಿಲ್ಲ ನನಗೆ ತಂದೆ ತಾಯಿನೇ ಸರ್ವಸ್ವ. ಅವ್ರು ಏನೋ ಮಾಡಿದಾರೋ ಬಿಟ್ಟಿದಾರೋ ನನಗೆ ಅದು ಬೇಡ. ನಾನ್ ನಿನ್ನ ಹತ್ರ ಬಂದಿರ್ತೇನೆ, ನಿಮ್ಮನ್ನ ಜೋಪಾನ ಮಾಡ್ತೀನಿ, ಆಯ್ತಾ? ನಿಮಗೆ ಅದ್ರ ಬಗ್ಗೆ ಏನು ತಲೆಗೆ ಹೋಗಬೇಡಿ. ಇವತ್ತೇ ನಾಳೆ ಹುಡುಗಿ ನನ್ನ ಮಗಳು ಎಕ್ಸಾಮ್ ಮುಗಿತಿದ್ದಾವೆ ಗುರುಗಳೇ. ಮುಗಿದು ಬಿಟ್ರೆ ನಾನು ಊರಿಗೆ ಹೋಗೋಣ ಅಂತ ನಿಮ್ಗೆ ಕಾಲ್ ಮಾಡೋಣ ಅಂತ ನನ್ನ ಅದೃಷ್ಟವಂತ ಗುರುಗಳೇ. ನಾನು ಇವತ್ತ ನಾನು ಇನ್ನೊಂದು ಏನೋ ಒಂದು ಮಾಡಿಬಿಟ್ಟು ಒಂದು ಸ್ವಲ್ಪ ಏನೋ ಒಂದು ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡೋಣ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ಇಮಿಡಿಯೇಟ್ ಆಗಿ ಕಾಲ್ ಸಿಕ್ಬಿಟ್ಟು ಗುರುಗಳೇ ನನಗೆ. ಸಿಕ್ತು ಗುರುಗಳೇ. ಹೋಗೋಣ ಅನ್ನೋದ್ರ ಬಗ್ಗೆ ಹೆಂಡತಿ ಕೂಡ ಒಪ್ಪಿಗೆ ನೀಡಿದ್ದಾರ? ಊರಿಗೆ ಹೋಗೋದು ಒಪ್ಪಿಗೆ ನೀಡಿದ್ದಾರೆ. ಅವ್ರು ನನ್ನ ಪಕ್ಕದಲ್ಲೇ ಇದ್ದಾರೆ, ಅವ್ರು ಒಪ್ಪಿಗೆ ನೀಡಿದ್ದಾರೆ ಗುರುಗಳೇ. ಬಟ್ ಇಲ್ಲಿ ಚೆನ್ನಾಗಿ ನಡೀತಿರೋದು ಅಲ್ಲ. ಈಗ ಅಪ್ಪ ಅಮ್ಮನ ಕಾಳಜಿ ಅಥವಾ ಆರೈಕೆ ಮುಖ್ಯ, ಹೌದು. ಬಟ್ ಈಗ ಇಲ್ಲಿ ಬದುಕು ಚೆನ್ನಾಗಿ ನಡೀತಿದೆ, ಇಲ್ಲಿ ದುಡ್ದು ಬೇಕಾದ್ರೆ ನೀವು ಊರಿಗೆ ಕೊಡ್ತಾ ಇದ್ದೀರಿ. ಅವರು ಸ್ವಲ್ಪ ಶಕ್ತಿ ಚೆನ್ನಾಗಿರೋವರೆಗೂ ಇರ್ಲಿ ಬಿಡಿ, ಇಲ್ಲಿ ಚೆನ್ನಾಗಿ ದುಡಿಬಹುದಲ್ಲ? ಅಲ್ಲ, ಹೇಳಿದೆ ಅಷ್ಟೇ, ಚೆನ್ನಾಗಿ ದುಡಿಬಹುದು. ಅಲ್ಲ ನೀವು ಹೇಳಿದ್ ಕರೆಕ್ಟ್ ಆಗಿದೆ ಗುರುಗಳೇ. ಅದೇನಿಲ್ಲ, ನಮ್ಮ ತಾಯಿಗೆ ಕಣ್ಣು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಗುರುಗಳೇ. ಓಕೆ. ಬಟ್ ಈಗ ನಾನು ಹೇಳೋದು, ಅವರಿಗೆ ಸ್ವತಃ ತಮ್ಮ ಆಹಾರವನ್ನ ಬೇಯಿಸ್ಕೊಂಡು ತಿನ್ನೋಕು ಕಷ್ಟ ಅನ್ನೋ ಪರಿಸ್ಥಿತಿನ? ಅದು ಬಹಳ ಕಷ್ಟ ಆಗಿದೆ ಗುರುಗಳೇ. ಹಾಗಾದ್ರೆ ಇರ್ಲಿಕ್ಕೆ ಕಾರಣ ಇಲ್ಲ ನೋಡಿ. ಬಹಳ ಕಷ್ಟ ಇದೆ ಗುರುಗಳೇ. ದುಡಿಮೆ ಮುಖ್ಯವಾದರೂ ಕೂಡ ನಾವು ಸಾಮಾನ್ಯವಾಗಿ ಈ ಥರದ ವಿಚಾರ ಬಂದಾಗ ಏನು ತೀರ್ಪಾಗಿರುತ್ತೆ ಅಂದರೆ, ನೋಡಿ, ಅಪ್ಪ ಅಮ್ಮನನ್ನು ನೋಡ್ಕೊಳ್ಬೇಕು ಅಥವಾ ಅವ್ರನ್ನ ಚೆನ್ನಾಗಿ ಸಾಕಿ ಸಲಹಬೇಕು ಅಥವಾ ಕೊನೆಗಾಲದಲ್ಲಿ ಅವ್ರ ಜೊತೆ ಇರಬೇಕು ಅನ್ನೋದು ಬಹಳ ಶ್ರೇಷ್ಠವಾದ ಮನಸ್ಥಿತಿಯೇ ಹೌದು. ಬಟ್ ಕೆಲವೊಮ್ಮೆ ತಂದೆ ತಾಯಿಗಳು ಇನ್ನೊಂಚೂರು ಚೆನ್ನಾಗಿ ಓಡಾಡ್ಕೊಂಡು ಇದ್ದಾರೆ ಅಂದಾಗ, ಅಪ್ಪ ಇನ್ನೊಂದು 3-4 ವರ್ಷನಾದರೂ ಚೆನ್ನಾಗಿ ದುಡ್ಕೊಂಡು ಆಮೇಲೆ ಹೋಗ್ಬಿಡು ಅಂತ.
ಇವನ್ ಅಪ್ಪ ಅಮ್ಮ ಕೂಡ ಕೆಲವೊಮ್ಮೆ ಮಕ್ಕಳಿಗೆ ಅದನ್ನೇ ಹೇಳ್ತಾರಪ್ಪ ನಾವು ಇನ್ನೂ ಒಂಚೂರು ಓಡಾಡ್ಕೊಂಡು ಚೆನ್ನಾಗಿದ್ದೀವಿ ಕಣ್ರಯ್ಯ, ನಮಗೆ ಇನ್ನೊಂದು 5 ವರ್ಷ ಏನೋ ನಾವು ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಷ್ಟಿದ್ದೀವಿ, ಬೇಕಾದ್ರೆ ಆಮೇಲೆ ಬರೆಯುವ್ರಂತೆ, ನೀವು ದುಡ್ಕೊಳ್ರಯ್ಯ ಅಂತ ಅಪ್ಪ ಅಮ್ಮನೇ ಹೇಳುವಷ್ಟು ಇರ್ತಾರೆ ಕೆಲವೊಮ್ಮೆ. ಆದರೆ ಯಾವಾಗ ಅವರಿಗೆ ತಮ್ಮ ದಿನನಿತ್ಯದ ಮೂಲಭೂತ ವಿಚಾರಗಳನ್ನು ನಿರ್ವಹಿಸುವಷ್ಟು ಶಕ್ತಿ ಇರುವುದಿಲ್ಲ, ನಿಮಗೆ ಇಲ್ಲಿ ಕೋಟಿ ಬಂದರೂ ಒಂದು ಅವ್ರನ್ನ ಇಲ್ಲಿ ಕರೆಸ್ಕೊಳ್ಬೇಕು, ಇಲ್ಲ ನೀವು ಅವ್ರಿಗೆ ಹೋಗಬೇಕು. ಸೊ ಇಲ್ಲಿ ಅದು ಕೇಳಿದೆ ಗುರುಗಳೇ. ನಾನೇನ್ ಹೇಳಿದೆ, ಬೆಂಗಳೂರಲ್ಲಿ ಬಂದ್ಬಿಡಿ, ಬೆಂಗಳೂರಲ್ಲಿ ಇರೋಣ ಅಂತ ಹೇಳಿದೆ ಗುರುಗಳೇ ನಾನು. ಅವ್ರೇನಂತಾರ ಗುರ್ತಾ, ನಾನು ಕೊನೆಗಾಲದಲ್ಲಿ ನಮ್ಮ ಊರಲ್ಲೇ ಇರಬೇಕು, ನಾನು ಬರೋದಲ್ಲ ಬೆಂಗಳೂರಿಗೆ. ಅವ್ರದ್ದೊಂದು ಎಮೋಷನಲ್ ಟಚ್ ಇದೆ ಗುರುಗಳೇ ಅವ್ರಿಗೆ. ಅಂದ್ರೆ ನಮ್ಮಪ್ಪ ನಮ್ಮಮ್ಮ ದೇವ್ರಂತವ್ರು ಗುರುಗಳೇ, ಅವರು ದೇವ್ರು. ಬಟ್ ಏನಂದ್ರೆ ಅಂತವ್ರಿಗೆ ಈ ತರ ಒಂದ್ ಹೊತ್ತು ಊಟಕ್ಕೂ ಕೂಡ ಇದು ತೊಂದರೆ ಮಾಡ್ತಾ ಇದಾರೆ ಗುರುಗಳೇ ಅವ್ರು ಇವಾಗ. ಒಂದ್ ಹೊತ್ತು ಊಟಕ್ಕೂ ಕೂಡ ಅಂದ್ರೆ ಏನ್ ಮಾಡ್ತಾರೆ ಗುರುಗಳೇ, ಅಂದ್ರೆ ಒಂದೇ ಮನೆಯಲ್ಲಿ ಸಪ್ರೇಟ್ ಆಗಿ ಅಡಿಗೆ ಮಾಡ್ಕೊಂತವ್ರೆ. ಬಟ್ ಏನಂದ್ರೆ ಅಲ್ಲೇ ಪಕ್ಕದಲ್ಲಿ ಟೀ ಕುಡಿದ್ರು ನಮ್ ತಂದೆ ತಾಯಿಗೆ ಒಂದ್ ಕಪ್ ಟೀ ಕೊಡಲ್ಲ ಗುರುಗಳೇ. ಆಮೇಲೆ ತಾವಷ್ಟೇ ಅಲ್ಲ, ತಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಕಲಿಸ್ಬಿಟ್ಟವ್ರೆ. ಏನಂತ ಅವ್ರನ್ನ ಮಾತಾಡ್ಸ್ಬೇಡ್ರಿ, ಅವ್ರಿಂದಾನೇ ಎಲ್ಲ ನಾವು ಈ ತರ ಆಗ್ಲಿಕ್ಕೆ ಕಾರಣ ದೊಡ್ಡ ಮಗನಿಗೆಲ್ಲ ಹೇಳ್ಬಿಡ್ತಾವ್ರೆ. ನನ್ನ ತಂದೆ ತಾಯಿ ದೇವ್ರಂತವ್ರ ಗುರುಗಳೇ, ನನ್ನ ತಂದೆ ತಾಯಿಗಳು ಸಿಗುದು ಬಹಳ ಅಪರೂಪ ಗುರುಗಳೇ. ಅದಕ್ಕೆ ಇವಾಗ ಅಪ್ಪ ಅಮ್ಮ ಏನ್ ಹೇಳ್ತಾರೆ, ಬೇಡಪ್ಪ ನಮಗ್ ಆಗೋದಿಲ್ಲ. ನಮ್ಮ ತಾಯಿಗೆ ಹೇಳ್ತಾರೆ ಕಣ್ಣುಗಳ ಪ್ರಾಬ್ಲಮ್ ಇದೆ. ನಮ್ಮ ತಂದೆಗೆ ಇವಾಗ 80 ವರ್ಷ ಗುರುಗಳೇ. 80 ವರ್ಷ ಏನ್ ಹೇಳ್ತಾರೆ ಗುರುಗಳೇ, ಬೇಡ ಬಂದ್ಬಿಡು, ನೀನು ಊರಿಗೆ ಬಂದ್ಬಿಡು, ಕಷ್ಟನೋ ಸುಖನೋ ಇಲ್ಲೇ ಮಾಡ್ಕೊಂಡ್ಬಿಡು, ಹೆಂಗೋ ಒಂದು ಇಲ್ಲೇ ಪಕ್ಕದಲ್ಲಿ ಏನೋ ಒಂದು ಮಾಡ್ಕೊಂಡು ತಿಂತೆ ಅಂತಾರೆ ಗುರುಗಳೇ. ಅದಕ್ಕೆ ನಾನು ನಿಮ್ಮ ಹತ್ರ ಒಂದ್ ಸ್ವಲ್ಪ ಮಾತಾಡಿಬಿಟ್ಟು ಹೋಗೋಣ, ಅಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ಇದು ಮಾಡಿಬಿಟ್ಟು ನಿಮ್ಗೆ ಕಾಲ್ ಮಾಡಿದೆ ಗುರುಗಳೇ ನಾನು. ಆಯ್ತು, ಈಗ ನಾನು ಒಂದಷ್ಟು ವಿಚಾರಗಳು ಹೇಳ್ತೀನಿ, ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಆಯ್ತು ಗುರುಗಳೇ. ಇಲ್ಲಿ ಈಗ ತಂದೆ ತಾಯಿಗಳು 3 ಮಕ್ಕಳನ್ನು ಹೆತ್ತಿದ್ದಾರೆ. ಆ 3 ಮಕ್ಕಳಲ್ಲಿ ಅಟ್ಲೀಸ್ಟ್ ಒಬ್ಬ ಮಗ ಯಾರು ನಿಮ್ಮನ್ನು ಬಿಟ್ಟರು ನಾನು ನಿಮ್ಮ ಪಾದ ಸೇವೆ ಮಾಡ್ತಾ ನಿಮ್ಮ ಬಳಿ ಇರ್ತೀನಿ ಅಂತ ಹೇಳುವ, ಅಂದರೆ ಹತ್ತರಲ್ಲಿ ಒಂದು ಮುತ್ನಂತ ಮಗ ಮಾತ್ರ ಒಂದು ಮಾತು ಈ ಥರದ್ದು ಹೇಳ್ತಾನೆ ಈ ಲೋಕದಲ್ಲಿ. ಹಾಗೆ ಅವರ ಭಾಗ್ಯ ಅಂತ ನಿಮ್ಮಂಥ ಮಗನನ್ನು ಪಡೆದಿದ್ದಾರೆ. ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ, ಒಬ್ಬ ಮಗ ಇದ್ದಾನೆ, ಆ ಒಬ್ಬ ಮಗ ನಿಮ್ಮ ಕೊನೆಯ ತಮ್ಮನ ಥರ ಆಡ್ತಿದ್ದಾನೆ ಅಂದರೆ ಎಲ್ಲಿಗೆ ಹೋಗ್ಬೇಕಾ ಅಪ್ಪ ಅಮ್ಮ? ಒಬ್ಬನೇ ಮಗ ಇರೋನೊಬ್ಬ ಕೂಡ ಹಿಂಗೆ ಎಂಡ್ರ ಜೊತೆ ಸೇರಿ ಅಪ್ಪ ಅಮ್ಮಂಗಂತೂ ತೀಟ್ಟ ಹಾಕಲ್ಲ ಅನ್ನೋ ಪರಿಸ್ಥಿತಿಗೆ ತಲುಪಿದಾಗ ಹೆತ್ತವ್ರ ಕತೆ ಏನು? ನೀವು ಮೊದಲು ಖುಷಿ ಪಡಿ. ಹೇಗೆ ಒಂದು ಕೋಳಿ ಇಟ್ಟ ಎಲ್ಲ ಮೊಟ್ಟೆಗಳನ್ನು ಮರಿ ಮಾಡುವುದಿಲ್ವೋ, ಹಾಗೆ ಬಿತ್ತಿದ ಎಲ್ಲ ಬೀಜಗಳು ಚಿಗುರು ಹೊಡೆದು ಫಸಲು ಕೊಡುವುದಿಲ್ವೋ, ಹಾಗೆ ಶಾಲೆಯಲ್ಲಿರುವ ಎಲ್ಲ ಮಕ್ಕಳುಗಳಿಗೂ ಮೇಷ್ಟ್ರುಗಳ ಪಾಠ ಒಂದೇ ರೀತಿಯಲ್ಲಿ ಅರ್ಥವಾಗುವುದಿಲ್ವೋ, ಹಾಗೆ ಹುಟ್ಟಿದ ಎಲ್ಲ ಮಕ್ಕಳುಗಳು ಕೂಡ ಹೆತ್ತವರು ಕುರಿತು ಅದೇ ರಾಮಚಂದ್ರನಂತೆ ಅಥವಾ ತನ್ನ ತಂದೆಯನ್ನು ಒಂದೇ ರೀತಿಯಲ್ಲಿ ಪ್ರೀತಿಸುವ ಬುದ್ಧಿ ಎಲ್ಲ ಮಕ್ಕಳಿಗೂ ಇರುತ್ತೆ ಅನ್ನೋದು ಸುಳ್ಳು. ಈ ವಿಭಿನ್ನತೆ, ಈ ವೈರುಧ್ಯ ಅಥವಾ ಇಷ್ಟೊಂದು ವಿಚಿತ್ರ ಬುದ್ಧಿ ಎಲ್ಲರ ಮನೆಯಲ್ಲೂ ಒಂದು ವೇಳೆ 2 3 4 ಮಕ್ಕಳಿದ್ದಾರೆ ಅಂದಾಗ ಆ ಎಲ್ಲ ಮನೆಯಲ್ಲೂ ಈ ಡ್ರಾಮಾ ಕಂಡು ಬರುತ್ತೆ. ಈಗ ಅಲ್ಲೇ ಊಟ ಮಾಡ್ತಾರೆ, ಅತ್ತೆ ಮಾವನ ಕರೆಯಲ್ಲ, ಅಲ್ಲೇ ಕಾಫಿ ಟೀ ಕುಡಿತಾರೆ, ಅತ್ತೆ ಮಾವನ ಕರೆ. ಒಂದು ವೇಳೆ ಮಗನಿಗೆ ಅಯ್ಯೋ ನಮ್ಮ ಅಪ್ಪನ ಕರಿಬೇಕಿತ್ತು ಅನ್ನೋ ಭಾವನೆ ಇದ್ರು ಎಂಡ್ರು ಬಿಡಲ್ಲ. ಎಲ್ಲಿ ಹೆಂಡತಿಗೆ ನೋವಾಗುತ್ತೋ ಅಂತ ಮಗನೂ ಕೂಡ ಹೆಂಡತಿಯಂತೆ ನಡ್ಕೊಳ್ಳೋಕೆ ಶುರು ಮಾಡ್ತಾನೆ. ನೋಡಿ, ಈಗ ನೀವಲ್ಲಿ ಹೋಗ್ತಾ ಇದ್ದೀರಾ, ಅದು ಧರ್ಮವೇ ಹೌದು, ಅದು ನಿಮ್ಮನ್ನು ಕಾಯುತ್ತೆ. ಪರವಾಗಿಲ್ಲ, 4 ಕಾಸು ದುಡಿಮೆ ಒಂಚೂರು ಕಡಿಮೆ ಆದರೂ ಪರವಾಗಿಲ್ಲ. ನೀವು ಇವತ್ತು ಹೆತ್ತವರು ಕುರಿತಾಗಿ ನೋಡಿ, ಆ ತಾಯಿ ನಿಮ್ಮ ಶ್ರೀಮತಿ ಇಂಥವೆಲ್ಲ ಬಂದಾಗ ಅವ್ರು ನೋಡ್ಕೊಳ್ತಿಲ್ಲ, ನಾವ್ಯಾಕೆ ನೋಡ್ಕೊಳ್ಬೇಕು ಅಂತ ಅನ್ಬೋದಿತ್ತಲ್ಲ. ಅಲ್ಲ, ಈಗ ನಾನು ಹೇಳೋದು, ನಾನು ಇಂಥ 1000 ಕತೆ ಕೇಳ್ಬಿಟ್ಟಿದ್ದೀನಿ. ಏನು ಹೇಳ್ತಾರೆ ಗೊತ್ತೇನು? ಅವಳು ಚಿಕ್ಕ ಸೊಸೆ ನೋಡ್ಕೊಳ್ತಿಲ್ಲ, ನಾನ್ಯಾಕೆ ನೋಡ್ಕೊಳ್ಳಿ? ಅಲ್ಲ, ದೊಡ್ಡ ಸೊಸೆ ನೋಡ್ಕೊಳ್ತಿಲ್ಲ, ನಾನ್ಯಾಕೆ ನೋಡ್ಕೊಳ್ಳಿ? ನೋಡಿಕೊಳ್ಳೋದಿಕ್ಕೆ ಸಿಗೋದಿದೆಯಲ್ಲ, ನನ್ನ ಪ್ರಕಾರ ಅದೊಂದು ಭಾಗ್ಯ ಸಿಕ್ಕಂತೆ. ಯಾಕಂದ್ರೆ ನಿಮಗೂ ಒಂದು ದಿವಸ ಮುದಿತನ ಬರುತ್ತೆ, ನಿಮ್ಮ ಕೂದಲೆಲ್ಲ ಬಿಳಿ ಆಗ್ತವೆ, ನಿಮ್ಮ ಚರ್ಮವು ಏನೋ ಸುಕ್ಕುಗಟ್ಟುತ್ತೆ, ನಿಮ್ಮ ಸೌಂದರ್ಯವು ಎಲ್ಲ ನಶಿಸಿ ಹೋಗುತ್ತೆ, ನೀವು ಮುದುಕದಾಗ್ತೀರಾ, ನೀವು ಮೂಲೆಯಲ್ಲಿ ಕೂರ್ತೀರಾ.
ಈ ಹಿಂದೆ ನಿಮ್ಮ ಮನೆಯಲ್ಲಿದ್ದ ಹಿರಿಯ ಜೀವಗಳೊಂದಿಗೆ ನೀವು ಹೇಗೆ ನಡ್ಕೊಂಡ್ರೋ ಅದೇ ಪರಿಸ್ಥಿತಿ ನಿಮ್ಮೊಂದಿಗೂ ಮತ್ತೆ ಮರುಕಳಿಸುತ್ತೆ. ಹಾಗಾಗಿ ಈಗ ನೀವು ಅಲ್ಲಿಗೆ ಹೋಗ್ತಾ ಇದ್ದೀರಿ, ಅದು ನಿಮ್ಮ ಅತ್ಯಂತ ಶ್ರೇಷ್ಠವಾದ ನಿರ್ಧಾರ. ಹೋಗಿ ಒಳ್ಳೆಯದಾಗಲಿ. ಆದರೆ ಯಾವ ತಮ್ಮ ಮತ್ತು ತಮ್ಮನ ಹೆಂಡತಿ ಈ ರೀತಿಯಲ್ಲಿ ನಡ್ಕೊಳ್ತಿದ್ದಾರೆ, ನೀವು ಅದನ್ನು ಹೆಚ್ಚು ಪ್ರಶ್ನೆ ಮಾಡ್ತಾ ಕೂತ್ಕೊಳ್ಬೇಡಿ. ನೀವು ಏನು ಸೇವೆ ಮಾಡ್ತೀರಿ ಅದು ನಿಮ್ಮ ಪಾಲಿಗೆ ಬಂದಿದೆ. ನೋಡಿ, ದೇವಸ್ಥಾನದ ಸುತ್ತಮುತ್ತ ಇರುವ ಎಲ್ಲರಿಗೂ ದೇವ್ರ ಮುಂದಿನ ಪ್ರಸಾದ ಸಿಗುತ್ತೆ ಅಂತ ಏನಿಲ್ಲ. ದೇವಸ್ಥಾನದಲ್ಲಿರುವ ಎಲ್ಲರಿಗೂ ದೇವ್ರ ಮುಡಿಯ ಮೇಲಿನ ಹೂ ಸಿಗುತ್ತೆ ಅಂತ ಇಲ್ಲ. ಅದಕ್ಕೊಂದು ಭಾಗ್ಯ ಬೇಕು. ಅವರಿದ್ದಾರೆ, ಅವ್ರ ಸೇವೆ ಮಾಡೋದಿದೆಯಲ್ಲ, ಅಥವಾ ಅಂತಹ ದೇವರಂಥ ತಂದೆ ತಾಯಿಗಳು ನಿಮ್ಮ ಬಳಿ ಇದ್ದಾಗ ಅವ್ರ ಸೇವೆ ಮಾಡೋದಿದೆಯಲ್ಲ, ಅದು ದೇವ್ರ ಮುಡಿ ಮೇಲಿನ ಹೂ ಸಿಕ್ಕಂಗೆ. ಅಲ್ಲೇ ಇರ್ತಾರೆ, ಸಿಗಲ್ಲ ಅವ್ರಿಗೆ. ಈಗ ನೋಡಿ, ಇವರು ಅಲ್ಲೇ ಇದ್ದಾರೆ, ಬಟ್ ಯಾಕೋ ದೇವರ ಬುದ್ಧಿ ಕೊಟ್ಟಿಲ್ಲ. ಪರವಾಗಿಲ್ಲ, ಅವರದ್ದು ಏನೋ ಒಂದು ಪ್ರಾರಬ್ಧ ಇದೆ, ಅವ್ರದ್ದು ಏನೋ ಮುಂದೆ ಅನುಭವಿಸೋದಿದೆ. ಬಹುಶಃ ಇವೆಲ್ಲ ಅದಕ್ಕೆ ಆರಂಭ ಅಷ್ಟೇ ಅವ್ರಿಗೆ. ನೀವು ಅಲ್ಲಿಗೋದ ಮೇಲೆ ಸಾಮಾನ್ಯವಾಗಿ ಈ ಥರದ್ದೆಲ್ಲ ಆದಾಗ ತುಂಬ ಅಪ್ಪ ಅಮ್ಮಗೆ ಹಿಂಗೆ ಮಾಡಿಬಿಟ್ರಿ, ಹಂಗೆ ಮಾಡಿಬಿಟ್ರಿ, ಹಿಂಗೆ ಮಾಡಿಬಿಟ್ರಿ ಅಂತ ನೀವು ಕೇಳೋದು ಬೇಡ. ಯಾಕಂದರೆ ನಾನಿದ್ದೀನಿ, ನಾನು ಜೀವಂತವಾಗಿರೋವರೆಗೂ ನೀನು ಯಾಕೋ ನಮ್ಮ ಅಪ್ಪಂಗೆ ಸೇವೆ ಮಾಡಲಿಲ್ಲ ಅಂತ ಕೇಳಿದ್ರೆ, ಆ ಮಾಡಿಲ್ಲ ಅನ್ನೋದು ಏನು ಪಾಪವೋ, ಮಾಡ್ತಾನೆ ನೀವು ಅದನ್ನು ಆತನ ಕೇಳ್ತಾ ಇದ್ದೀರ ಅಂದ್ರೆ ಅದು ಅಷ್ಟೇ ಪಾಪ. ಈಗ ಮಾಡಿಲ್ಲ ಕಣೋ ನೀನು ಸೇವೆನಾ ಅಂತ ಬೈಯೋದು ಎಷ್ಟು ಪಾಪವೋ, ಅಥವಾ ಬೇಕಾಗಿಲ್ವೋ, ಸೇವೆ ಮಾಡ್ತಾನೆ ಉಂಟಂತೆ, ಅವನ ಪಕ್ಕದಲ್ಲಿರೋನು ಅವನ್ನ ಕೇಳಿ ಮತ್ತೆ ಯಾಕೆ ನೀವು ತಾಪತ್ರ ತಂದುಕೊಳ್ಬೇಕು? ಎಂಥ ಪರಿಸ್ಥಿತಿನೇ ಬರಲಿ, ತಮ್ಮ ಏನೋ ಅವನ ಬುದ್ಧಿ. ಯಾಕಂದ್ರೆ ಅಯೋಧ್ಯೆಯನ್ನು ಆಳುವ ಯೋಗ ಎಲ್ರಿಗೂ ಇರೋದಿಲ್ಲ, ರಾಮನಿಗೆ ಇರುತ್ತೆ. ಹಂಗೆ ಆ ಸೇವೆ ಮಾಡುವ ಯೋಗ ನಿಮಗಿದೆ. ಆ್ಯಂಡ್ ನನಗನ್ಸೋದು, ನೀವಿಲ್ಲಿ ಬಂದಿದ್ದೀರಿ, 4 ಕಾಸು ನೋಡಿದ್ದೀರಿ, ಕಷ್ಟಪಟ್ಟು ದುಡ್ದಿದ್ದೀರಿ, ಇನ್ನೂ 5-6 ವರ್ಷ ಇದ್ದರೆ ನೀವೆಷ್ಟು ದುಡಿಮೆ ಮಾಡಿಕೊಳ್ಬೋದಿತ್ತು. ಈ ಎಲ್ಲ ದುಡಿಮೆ, ಈ ಎಲ್ಲ ಸಂಪತ್ತನ್ನು ಕಸ ಮಾಡಿ ನನಗೆ ಹೆತ್ತವರೇ ಮುಖ್ಯ ಅಂತ ಒಂದು ನಿರ್ಧಾರ ತಗೊಳ್ಳೋದಿದೆಯಲ್ಲ, ನೀವು ತಗೊಳ್ಬೋದು. ಒಬ್ಬ ಮಗನಾಗಿ ನಿಮ್ಗೆ ಆ ಭಾವನೆ ಇದೆ, ಅಂತಃಕರಣ ಇದೆ, ಆ ರಕ್ತ ನಿಮ್ಮದು. ಆದರೆ ಹೆಂಡತಿ ಅದಕ್ಕೆ ಬೆಂಬಲ ಕೊಡೋದಿದೆಯಲ್ಲ, ಅದಕ್ಕೆ ಪುಣ್ಯ ಇರಬೇಕು. ಹೆಂಡತಿ ಪುಣ್ಯ ಅಲ್ಲ, ನಿಮ್ಮ ಪುಣ್ಯ, ನಿಮ್ಮ ಅಪ್ಪ ಅಮ್ಮನ ಪುಣ್ಯ. ಯಾಕಂದರೆ ಸೊಸೆ ಇಂಥವಳು ಸಿಗಬೇಕು ಅಂದರೆ. ಹಾಗಾಗಿ ಅಯ್ಯೋ ನಮ್ಮ ಸೊಸೆ ಹಿಂಗೆ ನೋಡ್ಕೊಳ್ಳಿಲ್ಲ, ನಮ್ಮ ಮಗ ಹಿಂಗೆ ಮಾಡಿಬಿಟ್ಟ ಅನ್ನೋದಕ್ಕಿಂತ, ಅಪ್ಪ 3 ಮಕ್ಕಳಲ್ಲಿ ಯಾರೋ ಒಬ್ಬನಾದ್ರೂ ನನ್ನ ಕೈ ಹಿಡಿದ್ನಲ್ಲ. ಈ ಕಲಿಯುಗ ಎಂಥದ್ದು ಅಂದ್ರೆ 3 ಮಕ್ಕಳಲ್ಲಿ 3ರನ್ನೂ ನಂಬ್ಕೊಳ್ಳೋಕ್ಕಾಗಲ್ಲ ಅನ್ನೋ ಸ್ಥಿತಿ. ಅಂಥದ್ರಲ್ಲಿ ಒಬ್ಬಾದರೂ ಕೈ ಹಿಡಿದ್ನಲ್ಲ ಅನ್ನೋ ಕಾರಣಕ್ಕೆ ಎತ್ತವರು ಆ ಕಡೆಗಾಲದಲ್ಲಿ ಖುಷಿಯಾಗಿ ಕಣ್ಣು ಮುಚ್ಚುತ್ತಾರೆ. ಇರಲಿ, ಅವ್ರಿಗೂ ಭಗವಂತ ಇರುವಷ್ಟು ಸಮಯ ಯಾವುದೇ ನರಳಾಟವಿಲ್ಲದೆ ನಿಮ್ಮ ಪೂರ್ತಿ ಸೇವೆ ಅವರ ಪಕ್ಕದಲ್ಲಿದ್ದು ಅವರನ್ನು ಚೆನ್ನಾಗಿ ಮಾತಾಡಿಸ್ಕೊಂಡು ನೀವು ದುಡಿಮೆ ಮಾಡ್ತಾ, ಹೆಂಡ್ತಿ, ಅಪ್ಪ ಅಮ್ಮ, ನೀವು ಮಕ್ಕಳು ಚೆನ್ನಾಗಿರಿ. ಯಾಕಂದರೆ ಅಂತಿಮವಾಗಿ ದುಡಿಮೆ ಬೇಕು, ಹೊಟ್ಟೆ ತುಂಬಿಸ್ಕೊಡ್ಲಿಕ್ಕೆ ಬೇಕು, ಬೇಡಗಳನ್ನು ಪೂರೈಸ್ಕೊಡ್ಲಿಕ್ಕೆ ದುಡಿಮೆ ಬೇಕು. ಆದರೆ ಈ ಜೀವಗಳಿದ್ದಾವಲ್ಲ, ಹಿಂಗೆ ನೀರ ಮೇಲಿನ ಗುಳ್ಳೆ ಥರ ಹಿಂಗೆ ಹೊಂಟು ಹೋದ್ರೆ ಮತ್ತೆ ನೀವು ತಡ್ಕಾಡಿರೂ ಸಿಗಲ್ಲ ಅವು. ಹೌದು ಗುರುಗಳೇ. ಆಮೇಲೆ ನೀವು ದುಡ್ಕೊಬೋದೇನೋ, ನಿಮ್ಮ ಮಕ್ಕಳು ದುಡ್ಕೊಳ್ತಾರೋ ಏನೋ, ಆದರೆ ಈ ನಿಮ್ಮ ಮಕ್ಕಳಿಗೆ ತಾಯಿ ಅಜ್ಜಿ ತಾತನ ಸಾಂಗತ್ಯ, ಅವರ ಸಾಮೀಪ್ಯ ಸಿಗುವುದಿದೆಯಲ್ಲ, ಇನ್ನು ಎಷ್ಟು ವರ್ಷ ಸಿಗ್ಬೋದದು? ಹಾಗಾಗಿ ನೀವು ತೆಗೆದುಕೊಂಡಿರೋ ನಿರ್ಧಾರ ಖಂಡಿತ ಸರಿ ಇದೆ. ಆ್ಯಂಡ್ ಅಲ್ಲಿಗೆ ಹೋದ ಮೇಲೆ ಏನು ಹಣೆ ಬರ ಕೆಟ್ಟಂತೆ ಕೆಲವೊಂದು ವಿಚಾರಗಳು ಇದ್ದಕ್ಕಿದ್ದ ಹಾಗೆ ದುಡಿಮೆನೋ ಇನ್ನೇನೋ ಕೆಲವು ವಿಚಾರಗಳು, ಅಯ್ಯೋ ಇಲ್ಲಿರುವಷ್ಟು ಚಂದ ಈಗ ಇಲ್ಲಿಗೆ ಬಂದಮೇಲೆ ಹಂಗೆ ಆಗಲಿಲ್ವಲ್ಲಪ್ಪ, ಯಾಕೆ ಹಿಂಗಾಯಿತು ಅಂತ ಅನ್ನಿಸಿದಾಗ ನಿರ್ಧಾರದ ಬಗ್ಗೆ ಮತ್ತೆ ಗೊಂದಲ ಬಂದ್ಬಿಡ್ಬೋದು. ಇಲ್ಲ, ಅದು ಏನೇ ಬರಲಿ, ನಾನು ತೆಗೆದುಕೊಂಡ್ರೂ ನಿರ್ಧಾರ ಸರಿ ಇದೆ. ಅಲ್ಲಿ 10 ದುಡಿಯೋ ಜಾಗದಲ್ಲಿ ನಾನು ಇಲ್ಲಿ 5 ದುಡಿತೀನಿ, ಪರವಾಗಿಲ್ಲ. ಆದರೆ ನನ್ನ ನಿರ್ಧಾರ ಒಂದ್ಸಲಿ ತಗೊಂಡ್ರೆ ಮುಗೀತು. ಅಯ್ಯೋ ನಾನು ಅಲ್ಲಿ ಹಂಗಿದ್ದೆ, ಇಲ್ಲಿ ಬಂದು ಹಾಳಾದೆ ಅಂದ ಒಂದು ಕೆಟ್ಟಗಳಿಗೆ ಬಂದಾಗ ಮಾತುಗಳು ಬಂದುಬಿಟ್ರೆ ಅವ್ರಿಗೆ ಅದು ಶೂಲ ಇರದಂಗೆ. ಹಂಗಾಗಬಾರ್ದು. ಅದು ನಿಮ್ಮ ಹೆಂಡತಿ ಆಗಲಿ ನೀವಾಗಲಿ ಯಾರೂ ಆ ಮಾತಾಡಬಾರ್ದು. ಸೊ ಪೂರ್ಣ ಮನಸ್ಸಿನಿಂದ ಹೋಗ್ತಾ ಇದ್ದೀರಿ. ದೇವರು ನಿಮ್ಮನ್ನು ಇಲ್ಲಿಗಿಂತ ತುಸು ಹೆಚ್ಚೇ ಅಲ್ಲಿ ಚೆನ್ನಾಗಿಡ್ತಾನೆ. ನಾನು ಮಾತಾಡ್ತಿರೋದು ಮಾನಸಿಕ ನೆಮ್ಮದಿ ಬಗ್ಗೆ. ಅದು ಒಂದಿದ್ರೆ, ಅದರಲ್ಲೂ ಅಪ್ಪ ಅಮ್ಮ ಈ ಸಮಯದಲ್ಲಿ ಒಂದು ಲೋಟ ಕಾಫಿ ಟೀ ಇಲ್ಲದೆ, ಒಂದೊತ್ತು ಊಟ ಇಲ್ಲದೆ, ಮಗ ಸೊಸೆ ಅಲ್ಲೇ ಊಟ ಮಾಡ್ತಾರೆ, ಕರೀತಿಲ್ಲ, ನಮಗೆ ಯಾರಪ್ಪ ಇಲ್ಲಿ ಯಾರೂ ಇಲ್ವಲ್ಲೋ ಅನ್ನೋ ಆ ದುಃಖ ತಂದುಕೊಂಡ್ರೆ ಅದು ಇಡೀ ಮನೆಗೆ ಆ ಬಿಸಿ ಉಸಿರು ತಟ್ಟುಬಿಡುತ್ತೆ. ಇವಾಗ ಹಂಗಾಗಿದೆ ಗುರುಗಳೇ. ನಮ್ ತಂದೆಗೆ ನಾ ಫೋನ್ ಮಾಡಿದಾಗ ಪ್ರತಿ ಸಲನು ಹೊರಗಡೆ ಇದೀನಿ ಅಂತಾರೆ. ನಮ್ಮ ಅಪ್ಪ ಹಂಗ ಹೋಟೆಲ್ ಅಲ್ಲಿ ಒಂದು ಕಾಫಿ ಟೀ ಕುಡ್ಕೊಂಡು ಹಂಗೆ ಇರ್ತಾರೆ ಗುರುಗಳೇ. ನಮ್ಮ ಅಮ್ಮನ ಪರಿಸ್ಥಿತಿ ಏನಾಗ್ತಿದೆ ಗುರುಗಳೇ, ನನಗೆ ಅದಕ್ಕೆ ನನಗೆ ಬೇಜಾರಾಗ್ತಿದೆ ಗುರುಗಳೇ. ನೋಡಿ ಪಾಪ.
ನನ್ನ ತಾಯಿಗೆ ಹೆಂಗಂದ್ರೆ ಅವ್ರಿಗೆ ಎದ್ದು ಒಂದು ಬಟ್ಟೆ ವಾಶ್ ಮಾಡಕ್ ಆಗೋದಲ್ಲ, ಅವ್ರು ಒಂದು ಸೀರೆನೂ ತೊಳೆದು ಕೊಡೋದಲ್ಲ ಗುರುಗಳೇ, ವಾಶ್ ಮಾಡ್ಕೊಡ್ತಿಲ್ಲ ಗುರುಗಳೇ ನನ್ನ ತಾಯಿಗೆ. ಅಯ್ಯಯ್ಯೋ, ಎಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ರೆ ನನ್ನ ತಂದೆ ತಾಯಿ. ನಾವು ನನಗೆ ಅನ್ಸತ್ತೆ ಕೋಟಿ ಇದ್ರೆ ತಗೊಂಡು ಏನ್ ಮಾಡ್ಲಿ ಗುರುಗಳೇ, ನಾನು ಅಪ್ಪ ಅಮ್ಮ ಮುಖ್ಯ ನನಗೆ. ನೋಡಿ, ನಿಮ್ಮಂಥ ಸತ್ಪುರುಷರು ಬಹಳ ಕಡಿಮೆ. ದೇವರು ನಿಮ್ಮನ್ನು ಹಾಗೆ ಆ ಎತ್ತವರ ಭಾಗ್ಯ ನಿಮ್ಮಂಥ ಸಂತಾನಗಳು ಹುಟ್ಟಿರೋದು. ನೀವು ಖಂಡಿತ ಇದನ್ನು ತುಂಬ ಮನಸ್ಫೂರ್ತಿಯಾಗಿ ನಿರ್ಧಾರ ತಗೊಂಡಿದ್ದೀರಿ. ಹೋಗಿ, ನಿಮ್ಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ಇದು ನಿಮ್ಮ ಮಕ್ಕಳೆಲ್ಲ ನೋಡ್ತಾ ಇದ್ದಾರೆ, ಇದೇ ನಿಮಗೆ ಮುಂದೆ ವಾಪಸ್ಸಾಗುತ್ತಷ್ಟೇ. ಒಂದ್ ನಿಮಿಷ ಗುರುಗಳೇ, ನಮ್ಮ ಮಿಸಸ್ ಮಾತಾಡ್ತಾರಂತೆ. ಕೊಡಿ ಮಹಾತಾಯಿ. ನಮಸ್ತೆ ಗುರುಗಳೇ. ನಮಸ್ಕಾರನವ್ವ, ಚೆನ್ನಾಗಿದ್ದೀರಾ? ಹ್ಞೂ ಗುರುಗಳೇ, ಚೆನ್ನಾಗಿದ್ದೀನಿ. ನನ್ನ ಹೆಸರು ಮಲ್ಲಮ್ಮ ಅಂತ. ಮಲ್ಲಮ್ಮ, ಊಟ ಆಯ್ತನವ್ವ? ಇನ್ನು ಇಲ್ಲ ಗುರುಗಳೇ. ನಿಮ್ದು? ಇಷ್ಟೊತ್ತಾದ್ರೂ ಊಟ ಮಾಡಿಲ್ವಾ? ಇನ್ನು ಇಲ್ಲ ಗುರುಗಳೇ, ಡ್ಯೂಟಿಯಿಂದ ಲೇಟಾಗಿ ಬಂದೆ, ಅಡಿಗೆ ಮಾಡಿದೆ. ನೀವು ಕೆಲ್ಸಕ್ಕೆ ಹೋಗ್ತೀರಾ? ಹ್ಞೂ ಗುರುಗಳೇ. ಏನ್ ಕೆಲಸ ಮಾಡ್ತೀರಿ? ನಾನು ಗಾರ್ಮೆಂಟ್ಸ್ ಅಲ್ಲಿ ಕ್ವಾಲಿಟಿ ಸೂಪರ್ವೈಸರ್ ಆಗಿ ಮಾಡ್ತೀನಿ ಗುರುಗಳೇ. ವೆರಿ ಗುಡ್. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ? ನಾನು 20 ವರ್ಷದಿಂದ ಗಾರ್ಮೆಂಟ್ಸ್ ಅಲ್ಲೇ ಮಾಡ್ತಾ ಇದ್ದೀನಿ ಗುರುಗಳೇ. ಯಜಮಾನ್ರ ಜೊತೆ ಏನ್ ಆರಂಭದಲ್ಲಿ ಬಂದ್ರಲ್ಲ ಅವಾಗ್ಲಿಂದ? ಹಾ ಸರ್, ಹಾ ಗುರುಗಳೇ. ಒಂದೇ ಜಾಗದಲ್ಲ ಬದಲಾಯಿಸಿದೀರಾ ತುಂಬಾ? ನಾನು ಒಂದು 3 ಕಂಪನಿ ಬದಲಾಯಿಸಿದ್ದೀನಿ ಗುರುಗಳೇ. ಮತ್ತೆ ಈಗ ಮರಳಿ ಒಂದೇ ಕಂಪನಿ, ಇವಾಗ ಹೋಗ್ತಾ ಇರೋ ಕಂಪನಿಲಿ 15 ವರ್ಷದಿಂದ ಮಾಡ್ತಾ ಇದ್ದೀನಿ ಗುರುಗಳೇ. ಹಂಗಂದ್ರೆ ESI PF ಎಲ್ಲ ಇದೆಯಾ? ಹಾ ಗುರುಗಳೇ ಇದೆ. ಆಗ್ಲವ. ಮತ್ತೆ ಈಗ ಅಲ್ಲಿಗೆ ಹೋಗೋ ಪರಿಸ್ಥಿತಿ ಬಂದಿದೆ, ಅದ್ರ ಬಗ್ಗೆ ನಿಮಗೆ ಬೇಸರ ಇಲ್ಲ ತಾನೆ? ಅದ್ರ ಬಗ್ಗೆ ನನ್ಗೇನ್ ಬೇಸರ ಇಲ್ಲ ಗುರುಗಳೇ, ಆದ್ರೆ ನನ್ಗೂ ತಂದೆ ತಾಯಿ ಇಲ್ಲ. ಇರೋರ್ನಾದ್ರೂ ಇರೋಷ್ಟು ದಿನ ಚೆನ್ನಾಗ್ ನೋಡ್ಕೊಳ್ಳೋಣ ಅಂತ ಇದೆ. ಆದ್ರೆ ಮಗಳದು ಎಜುಕೇಶನ್ ಇದೆ ಅಲ್ವಾ, ಇವಾಗ ಪ್ರಿ KG ಇಂದ ಹಾಕ್ಬಿಟ್ಟಿದೀವಿ. SLC ಮುಗಿಲಿ ಅನ್ನೋದೊಂದಿದೆ, ಅವ್ರನ್ನೂ ಬಿಡಕ್ ಆಗ್ತಾ ಇಲ್ಲ. ಈ ಕಡೆ ಮಗಳ ಎಜುಕೇಶನ್ ಬಿಡಕ್ ಆಗ್ತಾ ಇಲ್ಲ. ಎರಡ್ರ ಮಧ್ಯೆ ಇದೆ ನನ್ ಮನ್ಸು. ಅವ್ರನ್ನೂ ಬಿಡಕ್ ಆಗಲ್ಲ, ವಯಸ್ಸಾದವ್ರನ್ನು. ಏನ್ ಮಾಡೋದು ಗೊತ್ತಿಲ್ಲ. ಮಗಳು ಪ್ರಿ ಸೆವೆಂತ್ ಸರ್ ಗುರುಗಳೇ. 7th ವರ್ಷ ಅಂದ್ರೆ ಬಹಳ ದೂರ ಆಯ್ತವ. ಅವ್ರ ವಯಸ್ಸಿಗೂ ನಿನ್ನ ಮಗಳ ನಮ್ಮ ಮದ್ವೆ ಆಗಿ 10 year ಆದ್ಮೇಲೆ ಹುಟ್ಟಿರೋದು ಅವಳು. ಮದ್ವೆ ಆಗಿ ಇವಾಗ 22 ವರ್ಷ ಆಯ್ತು. ಹುಟ್ಟಿದ್ರೆ 20 ವರ್ಷ ಮಕ್ಕಳಿರೋರು, ಇವಾಗ 12 ವರ್ಷ ಮಗಳಿದ್ದಾಳೆ. ಇರ್ಲಿ ತಾಯಿ, ಬಟ್ ಈ ಸಮಯದಲ್ಲಿ ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತೆ. ಮತ್ತೆ ಮಗಳ ಭವಿಷ್ಯ ಎಲ್ಲಿ ಮಾತ್ರ ಚೆನ್ನಾಗಿರುತ್ತೆ ಅನ್ನೋದು ಬೇಡ. ಇಲ್ಲ, ಎಲ್ಲೋದ್ರೂ ಚೆನ್ನಾಗಿರುತ್ತೆ, ಎಲ್ಲೋದ್ರೂ ಖಂಡಿತ. ಈಗ ಈ ಬೆಂಗಳೂರು ಪೇಟೆಯಲ್ಲಿ ಇಲ್ಲಿವರೆಗೂ ಓದಿಸಿದ್ದೀರಿ, ಕಷ್ಟಪಟ್ಟಿದ್ದೀರಿ, ಮಾಡಿದ್ದೀರಿ, ಸರಿ. ಬಟ್ ಈ ಪರಿಸ್ಥಿತಿ ಇದೆಯಲ್ಲ, ನೀವು ಯಾವುದನ್ನು ಆಯ್ಕೆ ಮಾಡ್ತೀರಾ ಅನ್ನೋದು ನಿಮ್ಮ ಮುಂದಿನ ನೆಮ್ಮದಿ, ಅಥವಾ ಎಂದೋ ಒಂದು ದಿನ ನಿಮಗೆ ನಿಮ್ಮ ಎದೆ ಹೊಡ್ಕೊಂಡು ನೀವೇ ಅಳೋ ಥರ ಆಗಬಾರ್ದಲ್ಲ. ಯೋಥೋ ಎಂಥ ಕೆಲಸ ಮಾಡಿಬಿಟ್ಟು. ಯಾಕಂದರೆ ಮಗಳು ಅಲ್ಲೂ ಓದ್ತಾಳೆ, ಅಲ್ಲೂ ಒಂದೆಲ್ಲೋ ಹಾಸ್ಟ್ಲಿಗೆ ಹಾಕಿ, ಅಲ್ಲೂ ಒಂದೊಳ್ಳೆ ಕಾಲೇಜ್ಗೆ, ಒಳ್ಳೆ ಸ್ಕೂಲ್ಗೆ ಹಾಕಬಹುದು. ನಿಮಗೆ ಎಲ್ಲ ಆಯ್ಕೆಗಳಿದೆ. ಬಹುಶಃ ನೀವು ಮಗಳ ಕಾರಣಕ್ಕೆ ಇಲ್ಲೇ ಒಂಚೂರು ಮುಂದುವರೆದು ಒಂದು ದಿವಸ ಫೋನ್ ಬರುತ್ತೆ, ಇಲ್ಲ ಹಿಂಗೆ ಆಗ್ಬಿಡ್ತು ಅಂದಾಗ ನಿಮಗೆ ಜೀವನ ಪೂರ್ತಿ ಅದು ಪಶ್ಚಾತ್ತಾಪದಲ್ಲಿ ಬದುಕ್ಬಿಡ್ಬೇಕಾಗುತ್ತೆ. ಹೌದು ಗುರುಗಳೇ, ನನಗೂ ಸ್ವಲ್ಪ ಹೆಲ್ತ್ ಸರಿ ಇಲ್ಲ, ಹಂಗಾಗಿ ಕೆಲಸ ನನಗೂ ಅಷ್ಟೊಂದು ಈ ನಡುವೆ ಮಾಡಕ್ ಆಗ್ತಾ ಇಲ್ಲ. ಊರ್ ಕಡೆ ಹೋಗ್ಬಿಟ್ರೆ ಹೆಂಗೋ ನೆಮ್ಮದಿಯಾಗಿ ಮನೇಲಿ ಮಾಡ್ಕೊಂಡೇ ಇರ್ಬೋದು ಅಂತ ಯೋಚನೆ ಮಾಡ್ತಾ ಆಯ್ತು. ಇಷ್ಟು ವರ್ಷ 20 ವರ್ಷ ಕಷ್ಟಪಟ್ಟಿದೀಯವ್ವ, ತೊಂದರೆ ಇಲ್ಲ. ಇಲ್ಲಿ ಈ ತರದ ಸಂದಿಗ್ಧ ಪರಿಸ್ಥಿತಿ ಬಂದಾಗ ನಮ್ಮ ಮನೆಯವ್ರಿಗೆ ಕೆಲ್ಸದಿಂದ ತೆಗದ್ಮೇಲೆ ಅವ್ರಿಗೆ ಕೆಲಸ ಸರಿಯಾಗಿಲ್ಲ, ನಾನೊಬ್ಳೆ ದುಡಿಬೇಕು ಮಾಡ್ಬೇಕು ಹಂಗಾಗ್ಬಿಟ್ಟಿದೆ. ಅದಕ್ಕೆ ಊರ್ ಕಡೆ ಹೋಗ್ಬಿಟ್ರೆ ಜಮೀನ್ ಇದೆ, ಹೆಂಗೋ ಮಾಡ್ಕೊಂಡು. ನನ್ನ ಪ್ರಕಾರ ಇವೆಲ್ಲವೂ ಕೂಡು ಬಂದಿದೆಯವ. ಅಲ್ಲಿ ನಿಮ್ಮ ಮೈದ್ನ ಹೆಂಡತಿ ಸರಿಗೆ ನೋಡ್ಕೊಳ್ದೆ ಇರೋದು, ಇವರೊಂದು ಕೆಲಸದಿಂದ ತೆಗೆದು ಹಾಕಿದ್ದು, ಈಗ ಇನ್ನೇನು ಎಕ್ಸಾಮ್ ಮಕ್ಕಳಿಗೆ ಮುಗಿಯೋದು, ಇವೆಲ್ಲ ಕೂಡು ಬಂದಿದೆ. ಸೊ ಇಲ್ಲಿ ಬೇರೆ ಸಮೇತ ಕಿತ್ಕೊಂಡು ಮತ್ತೆ ನಿಮ್ಮ ಸ್ವಂತ ಜಾಗಕ್ಕೆ ಅಥವಾ ನಿಮ್ಮ ಆ ಜಾಗಕ್ಕೆ ಹೋಗಿ ಅಲ್ಲಿ ಶಾಶ್ವತವಾಗಿ ಅಥವಾ ಒಂದೊಂದು ಗಟ್ಟಿ ನೆಲೆಯನ್ನು ಕಂಡುಕೊಳ್ಳಿ. ಇಲ್ಲಿವರೆಗೂ ಈ ಬೆಂಗಳೂರು ನಿಮ್ಗೆ ಅನ್ನ ಕೊಟ್ಟಿದೆ, ಅದು ಕೃತಜ್ಞತೆಯಿಂದ ಇರಿ ಅಷ್ಟೇ. ಓಕೆ? ಯಾಕಂದರೆ ಈಗ ಯಾರ ಕಾಲದ ಸಿಗದಂಗೆ ನಿಮ್ಮ ಅನ್ನ ನೀವು ದುಡ್ಕೊಂಡು ಎಲ್ಲೋ ಒಂದು ಕಡೆ ಗೌರವದಿಂದ ಬದುಕೊಳ್ಳಿಕ್ಕೆ ಬೆಂಗಳೂರು ತಾಯಿ. ನಾವು ಯಾರ ಹತ್ರನೂ ಏನು ಬಂಗಾರ ಬೆಳ್ಳಿ ದುಡ್ಡು ಕಾಸು ಅಂದಿಲ್ಲ, ಸ್ವಾಭಿಮಾನದಿಂದ ಬದುಕಿದೀವಿ. ಅದು ಒಂದೇ ನನಗೆ ಹೆಮ್ಮೆ ಇದೆ. ಅಲ್ಲ, ನೋಡವ್ವ, ಈ ಬೆಂಗಳೂರು ಅದೆಷ್ಟು ಆ ಥರದ ಜನರಿಗೆ ಬದುಕೊಟ್ಟಿದ್ಯವ್ವ. ಹೌದೌದು ಸರ್. ಯೋಚನೆ ಮಾಡಿ, ನೀವು ಇನ್ನೂ 3 ಕೆಲಸ ಬಿಟ್ಟರು ಇನ್ನೂ 16 ಕೆಲಸಗಳು ಬಾಕಿ ಇರ್ತಾವೆ ಇಲ್ಲಿ.
ಹೌದು ಗುರು. ಅಂಥ ಜಾಗ. ಹಾಗಾಗಿ ನೀವು ಕೂಡ ಅವ್ರು ಹೇಳ್ತಾ ಇದ್ರು ಪಾಪ ಮಾತಾಡಬೇಕಾದ್ರೆ, ಅಯ್ಯೋ ಸೀತಾಮಾತೆ ಬೇರೆ ಅಲ್ಲ, ನನ್ನ ಹೆಂಡತಿ ಬೇರೆ ಅಲ್ಲ. ಯಾಕಂದರೆ ಇವತ್ತು ನನ್ನ ತಮ್ಮನ ಹೆಂಡತಿ ಹೇಗೆ ನಡ್ಕೊಳ್ತಿದ್ದಾಳೋ ಹಂಗೇನಾದರೂ ನನ್ನ ಹೆಂಡತಿ ನಡ್ಕೊಳ್ಳೋಕೆ ಶುರು ಮಾಡಿದರೆ ಮನೆ ಕಥೆ ಏನು? ಹೌದು ಗುರು, ಒಬ್ರು ಮಾಡ್ತಾರಂತೆ ಎಲ್ರು ಅದನ್ನೇ ಮಾಡಕ್ ಆಗಲ್ಲ. ನಾನು ಯಾಕಂದ್ರೆ ಅದನ್ನ ಅನುಭವಿಸಿದೀನಿ ಗುರುಗಳೇ. ನನ್ನ ತಂದೆ ತಾಯಿ ಕಳ್ಕೊಂಡು ನಾನು ಅನುಭವಿಸಿದೀನಿ. ಇರೋರ್ನ ಕಳ್ಕೊಳ್ಳೋದ್ ಬೇಡ, ಇರೋ ಅಷ್ಟು ದಿನ ಚೆನ್ನಾಗಿ ನೋಡ್ಕೊಳ್ಳೋಣ. ಅಪ್ಪ ತಾಯಿ, ದೊಡ್ಡ ಮಾತವ್ವ. ನಿನ್ನ ಸಂಸಾರ ತಣ್ಣಗಿರ್ಲಿ, ಅದು ನನ್ನ ಹಾರೈಕೆ. ನೀನು ಅವ್ರ ಸೇವೆ ಮಾಡು. ನಿಮ್ ಬಾಯಿ ಅರಿಕೆಯಿಂದ ನಮ್ ಸಂಸಾರ ಹಂಗೊಂದು ಒಳ್ಳೇದಾಗ್ಬಿಟ್ರೆ ಸಾಕು ಗುರುಗಳೇ. ಯಾಕಂದ್ರೆ ನಮ್ಮ ಯಜಮಾನ ಕೆಲ್ಸ ಇಲ್ದಾಗಿಂದ ನಮ್ ತುಂಬಾ ಒಂದ್ ಸ್ವಲ್ಪ ಕಷ್ಟದಲ್ಲೇ ಬದುಕ್ತಾ ಇದೀವಿ ಈಗ 2-3 ವರ್ಷದಿಂದ. ಆದ್ರಿಂದ ಸರಿ ನಾನು ಹೇಳೋದು ಏನಂದ್ರವ, ಈ ಎಲ್ಲ ಚೆನ್ನಾಗಿರೋದು, ಇದ್ದಕ್ಕಿದ್ದ ಹಾಗೆ ಗ್ರಹಣ ಹಿಡಿಯೋದು, ಇದೆಲ್ಲ ಇದೆ. ಸೂರ್ಯಚಂದ್ರನ್ನು ಬಿಟ್ಟಿಲ್ಲ ಇದು. ಒಂದಷ್ಟು ಚೆನ್ನಾಗಿರೋ ಕಾಲ, ಮತ್ತೊಂದಷ್ಟು ಬಿದ್ದು ಹೋಗೋ ಕಾಲ, ಮತ್ತೊಂದಷ್ಟು ಚೆನ್ನಾಗಿರೋ ಕಾಲ. ಇದು ನಿಮ್ಮ ಊರಿನ, ನಿಮ್ಮ ಸುತ್ತಮುತ್ತಲು ಯಾರ ಬದುಕನ್ನೇ ಸೂಕ್ಷ್ಮವಾಗಿ ನೋಡಿ. ಈ ಏರುಗತಿ ಮತ್ತು ಬಿದ್ದದ್ದು, ಮತ್ತೆದ್ದಿದ್ದು, ಮತ್ತು ಬಿದ್ದಿದ್ದು ಇದಿದ್ದಿದ್ದೆ. ಆದರೆ ಈ ಬಿದ್ದ ಸಮಯದಲ್ಲೂ, ಕೆಲಸವಿಲ್ಲದ ಸಮಯದಲ್ಲೂ, ನಷ್ಟದ ಸಮಯದಲ್ಲೂ, ಎಲ್ಲವೂ ಯಾಕೋ ತಲೆಕೆಳಗಾದ ಸಮಯದಲ್ಲೂ ನಮ್ಮಿಬ್ಬರ ನಡುವಿನ ಪ್ರೀತಿ, ಹೊಂದಾಣಿಕೆ, ಸ್ನೇಹ ಅಥವಾ ಇವೆಲ್ಲ ಮನೆ ಒಂದೇ ಥರ ಇದೆ. ಬುದ್ಧಿ, ಗುಣಗಳು ಅನ್ನೋದೇ ಮುಖ್ಯ. ಯಾಕಂದರೆ ಎಲ್ಲ ಚೆನ್ನಾಗಿ ನಡಿಬೇಕಾದ್ರೆ ಅಯ್ಯೋ ನನ್ನ ಗಂಡ ಬಂಗಾರ ಅನ್ನೋ ಹೆಣ್ಮಕ್ಳು ಎಲ್ಲರೂ ಇದ್ದಾರೆ. ಗಂಡ ಯಾಕೋ ಕಾಲಿಜೆ ಹಂಗೆ ಇದೀವಿ, ಅವ್ರು ದುಡಿದೇ ಇರೋವಾಗೂ ಹಂಗೆ ಇದೀವಿ. ಇದನ್ನ ತಿಳಿಸ್ಲಿಕ್ಕೆ ಕೆಲವೊಮ್ಮೆ ಹಿಂಗೆ ಬಂದ್ಬಿಡ್ತಾವೆ ಕಷ್ಟಗಳು. ಸೊ ಆಯಿತು, ಅಲ್ಲಿಗೆ ಹೋದ್ಮೇಲೆ ಹೆಚ್ಚು ಕಡಿಮೆ ಇದಕ್ಕಿಂತ ತುಸು ಹೆಚ್ಚೇ ನೆಮ್ಮದಿಯಾಗಿರ್ತೀರಿ. ಒಂಚೂರು ದುಡಿಮೆಗಳಲ್ಲಿ ಸ್ವಲ್ಪ ಮೊದಲು ಕಡಿಮೆ ಅಂತ ಅನ್ನಿಸ್ಬೋದು. ಆದರೆ ಇದೆಲ್ಲದಕ್ಕೂ ಮೀರಿ ಅಯ್ಯೋ ಹಿರಿ ಜೀವಗಳನ್ನೆಲ್ಲ ಬಿಟ್ಟುಬಿಟ್ಟು ನಾವಿಲ್ಲಿ ಬಂದು ಅವರನ್ನು ಸಾಯೋ ಕೊನೆಗಳಿಗೆಯಲ್ಲಿ ಅವ್ರಿಗೊಂಚೂರು ಇಟ್ಟು ಮಾಡಿಕೊಡು ಅಥವಾ ಅಡುಗೆ ಮಾಡಿಕೊಡೋರು ಯಾರೂ ಇರಲಿಲ್ವಲ್ಲ, ಅಂದರೆ 3 ಮಕ್ಕಳನ್ನ ಎತ್ತಿ ನಾವು ಅನಾಥರ ಥರ ಬದುಕಂಗಾಯ್ತಲ್ಲ ಅಂತ ಹಾಗೆ ಅನಿಸಿದ್ರೆ ನೀವು ಇಲ್ಲಿ ಕೋಟಿ ಸಾಮ್ರಾಜ್ಯ ಕಟ್ಟಿದ್ರು ಅದು ಬಿದ್ದೋಗುತ್ತೆ. ಹಾಗಾಗಿ ಅದನ್ನು ಮುಗಿಸ್ಬಿಡಿ, ಅದನ್ನು ಮಾಡಿ, ಆ ಸೇವೆ ಅದು ಮಾಡಿ. ಇದಕ್ಕಿಂತ ಚೆನ್ನಾಗಿ ಮಕ್ಕಳು ಅಲ್ಲಿ ಹಳ್ಳಿ ವಾತಾವರಣದಲ್ಲಿ ಬೆಳೀತಾರೆ, ಅಲ್ಲೆಲ್ಲೋ ಹಾಸ್ಟೆಲ್ ಸೇರಿಸ್ತಿರೋ ಏನು ಮಾಡ್ತಿರೋ. ಸೊ ಈ ನಿರ್ಧಾರವನ್ನು ಒಮ್ಮನಸ್ಸಿನಿಂದ ತಗೊಳ್ಬೇಕು, ದ್ವಂದ್ವತೆ ಇರಬಾರ್ದು. ಅಷ್ಟು ಮಾಡವ. ನಿನ್ನಂತ ಸೊಸೆಯನ್ನು ಪಡೆದಿದ್ದ ಅವ್ರ ಭಾಗ್ಯ. ಈ ಗಂಡ ಅವ್ರುನು ಅಷ್ಟೇ, ಅವ್ರನ್ನ ಪಡೆದಿದ್ದು ನಂದು ಭಾಗ್ಯ. ಯಾಕಂದ್ರೆ ನನ್ನ ತಂದೆ ತಾಯಿ ಇಲ್ಲ, ಆದ್ರೆ ನನ್ ಗಂಡ ಆಗಿ, ತಂದೆ ಆಗಿ, ತಾಯಿ ಆಗಿ, ಅಣ್ಣ ತಮ್ಮಗೆ ಎಲ್ಲಾ ರೀತಿ ನೋಡ್ಕೊಂಡವ್ರೆ. ಅವ್ರು ಮೊದ್ಲು ಹೇಳ್ತಿದ್ರು ನನ್ನ ಹೆಂಡತಿಗೂ ನಮ್ಮ ಅಮ್ಮಂಗೂ ಆಗ್ಬರ್ಸಿರ್ಲಿಲ್ಲ ಅಂತ. ಬಟ್ ಈಗ ಅವ್ರು ಹೇಳ್ತಿದ್ರು ಅಯ್ಯೋ ತಾಯಿ ಮಗಳಾಗ್ಬಿಟ್ಟಾರ ಈಗ ಅಂತ. ನೋಡಿ ನಮ್ಮ ಅತ್ತೆನೂ ನನ್ನ ಅಷ್ಟೇ ಚೆನ್ನಾಗಿ ನೋಡ್ಕೊಂತಾರೆ. ಬಟ್ ಜೊತೆಗಿದ್ಮೇಲೆ 1-2 ಮಾತು ಬರುತ್ತೆ, ವಯಸ್ಸಾದ್ರೆ ಏನು ಮಾಡಕ್ಕಾಗಲ್ಲ. ನಿಜ. ನೀವು ಈಗ ದೂರ ಇದ್ದಾಗ ಜಗಳ ಆಡ್ಲಿಕ್ಕೆ ಅಲ್ಲಿ ಕಾರಣ ಇಲ್ಲ, ಜೊತೆಲಿದ್ದಾಗಲೇ ತಾನೇ ಏನೇನೋ ಮನಸ್ಸುಗಳು ಬರೋದು. ಹಾಗಾಗಿ ಇದ್ದಿದ್ದೆ ಅವೆಲ್ಲ ಜೊತೆ ಬಹುಶಃ ದೇವ್ರುಗಳು ಕೂಡ ಬೆಳಗ್ಗೆ ನಮ್ಮ ಜೊತೆಲಿ ಇದ್ರೆ ನಾವು ಅವ್ರ ಜೊತೆ ಜಗಳ ಆಡ್ತಿದ್ದೋ. ಪುಣ್ಯ, ಅವ್ರ ಪುಣ್ಯ ನಮ್ಮ ಎದುರುಗಡೆ ಬರಲ್ಲ ಅವರು. ಹಾಗಾಗಿ ಜೊತೆಗಿದ್ದವರ ಜೊತೆಗಿರುವ ವಿಚಾರದೊಂದಿಗೆ ನಮ್ಗೆ ಏನೋ ಒಂದು ತಗಾದೆ ಯಾವಾಗ್ಲೂ ಇರುತ್ತಲ್ವಾ. ಹೌದು, ನಂಗೆ ಡೆಲಿವರಿ ಆದ್ಮೇಲೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಿಡ್ತು. ಅದ್ರಲ್ಲೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಗುರುಗಳು. ಯಾವಾಗ ಎದೇನೋ ಮದು ಬರುತ್ತೆ. ಅದಕ್ಕೆ ನಮ್ಮ ಮನೆಯವ್ರ ಅಪ್ಪ ಅಮ್ಮ ನೋಡ್ಕೊಂಡು ಊರಲ್ಲಿ ಇರು, ನಾನು ಜಮೀನ್ ಕೆಲ್ಸನೋ ಹೊಲದ ಕೆಲ್ಸ ಏನೋ ಒಂದ್ ಮಾಡ್ಕೊಂಡು ಊರಲ್ಲಿ ಸಾಕ್ತೀನಿ ಅಂತ ಇದಾರೆ. ದಯವಿಟ್ಟು ನಿನ್ನ ಆರೋಗ್ಯದ ದೃಷ್ಟಿಯಿಂದಲೂ ಸಾಕು. ದುಡ್ದಿದ್ದೀಯಾ, ಕಷ್ಟಪಟ್ಟಿದ್ದೀಯಾ. ಅಂಡ್ ಹಳ್ಳಿಯಲ್ಲಿರೋರೆಲ್ಲ ಏನು ಹಸ್ಕೊಂಡು ಮಲಗಿಲ್ಲವ, ಆಯ್ತಾ? ಅವ್ರ ಜೀವನ ಹೇಗೋ ನಡೀತಾ ಇದೆ. ಸೊ ನಾವು ಗಟ್ಟಿ ಮನಸ್ಸು ಭಗವಂತನ ಮೇಲೆ ನಂಬಿಕೆ ಇಟ್ಟು, ಅಪ್ಪ ನಿನ್ನ ಹೆಸರು ಹೇಳಿ ನಾವು ಆ ಹಿರಿ ಜೀವಗಳ ಸೇವೆ ಮಾಡಲಿಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಾಲಲ್ಲಿ ಹಾಕ್ತೀಯೋ, ನೀರಲ್ಲಿ ಹಾಕ್ತೀಯೋ, ಏನೋ ನೆರಳಲ್ಲಿ ಹಾಕ್ತೀಯೋ, ಬಿಸಿಲಲ್ಲಿ ಹಾಕ್ತೀಯೋ, ನಿನಗೆ ಬಿಟ್ಟಿದ್ದಪ್ಪ. ನಮಗೆ ಅವ್ರ ಸೇವೆ ಮಾಡೋದೇ ನಮ್ಮ ಮೊದಲ ಆದ್ಯತೆ. ಕಣ್ಣು ಪ್ರಾಬ್ಲಮ್ ಇರೋ ಅತ್ತೆ, ವಯಸ್ಸಾಗಿರೋ ಮಾವ, ಇವ್ರ ನರಳಾಟದ ಮುಂದೆ ನಮ್ಮ ಯಾವ ವೈಭೋಗಗಳು ತಾನೇ ನಮಗೆ ಹೊಟ್ಟೆ ತುಂಬಿಸುತ್ತೆ ಅಥವಾ ನೆಮ್ಮದಿ ಕೊಡುತ್ತೆ? ಇರ್ಲಿ, ಅಷ್ಟು ಮಾಡಿ. ಮಗಳಿಗೂ ಅಥವಾ ನಿನ್ನ ಮಕ್ಕಳಿಗೂ ಖಂಡಿತ ಭಗವಂತ ಎಲ್ಲೋ ಒಂದು ಕಡೆ ಕಾಪಾಡ್ತಾನೆ. ಯಾಕಂದ್ರೆ ಈಗ ನೀವು ಈ ತೆಗೆದುಕೊಳ್ತಿರೋ ಈ ನಿರ್ಧಾರ ಇದೆಯಲ್ಲ, ಅದು ಎಲ್ಲರೂ ತೆಗೆದುಕೊಳ್ಳೋಕ್ಕಾಗಲ್ಲ. ನೀವು ಈ ತೆಗೆದುಕೊಳ್ಳೋ ಮೂಲಕ ನಿಮ್ಮ ಮನೆಯನ್ನ ಮುಂದೆ ದೇವರು ಯಾವುದೋ ಮೂಲಕ ಕಾಪಾಡ್ತಾನೆ. ಸೊ ಅಲ್ಲಿ ಹೋಗಿ ಅಲ್ಲಿ ಮುಂದುವರಿಸಿ, ಅದು ಹೊಲ ಮನೆ ಅಥವಾ ಏನೋ ಅಲ್ಲಿ ಒಂದು ದಾರಿ ದೇವರು ಮಾಡ್ತಾನೆ. ಬಟ್ ಒಮ್ಮನಸ್ಸಿನಿಂದ ಹೋಗವ, ಆಯ್ತಾ? ಸರಿ ಗುರುಗಳೇ,
ನಿನಗೆ ಆರೋಗ್ಯ ಚೆನ್ನಾಗಾಗಬೇಕು ಪಾಪ, ಕಷ್ಟಪಟ್ಟಿದ್ದೀರಿ, ಅಲ್ಲೋಗಿ ಆರಾಮಾಗಿ ಪ್ರಕೃತಿ ಮಡ್ಲಲ್ಲಿರಿ, ಹಳ್ಳೀಲಿ ನಿಮ್ಮ ಕೈಲಾದ ಮಾಡ್ಕೊಂಡಿರಿ, ಅತ್ತೆ ಮಾವನ ಜೊತೆ ಖುಷಿಯಾಗಿರಿ, ಚೆನ್ನಾಗಿರವ. ಹಾಂ ಗುರುಗಳೇ ಶುಭ ಆಗಲಿ ಅವ್ರಿಗೆ. ಹಾಂ ಹೇಳಿ ಹೇಳಿ ಗುರುಗಳೇ, ನನಗೆ ಇನ್ನೊಂದು ಏನಂದ್ರೆ, ಇವಾಗ ನಾನು ಊರಿಗೆ ಹೋಗ್ತೇನೆ, ನನಗೆ ನಿಮ್ಮ ಮನಸ್ಫೂರ್ತಿಯಾಗಿ ನನಗೊಂದು ಆಶೀರ್ವಾದ ಮಾಡಿ ಗುರುಗಳೇ. ನನಗೆ ಹೆಂಗೋ ಒಂದು ಅಪ್ಪ ಅವ್ರ ಮುಂದೆ ಇಟ್ಕೊಂಡು ನಾನು ಹೆಂಗೋ ಜೀವನ ಮಾಡ್ಕೊಂತೇನೆ. ನೋಡಿ, ಯಾವಾಗ ನೀವು ಹೀಗೆ ಹೆತ್ತವರ ಹಾರೈಕೆ ಮಾಡಲಿಕ್ಕೋಸ್ಕರ ನಿಮ್ಮ ಈ ಪತ್ನಿಯೊಡಗೂಡಿ ಒಂದು ಈ ನಿರ್ಧಾರಕ್ಕೆ ಬಂದರು, ಆ ಸಮಯದಲ್ಲಿ ದೇವತೆಗಳ ಅನುಗ್ರಹವೇ ನಿಮಗಾಗಿದೆ. ನಾನು ಹೇಳ್ತೀನಿ, ನೀವು ಅಲ್ಲಿಗೋದ ಮೇಲೆ ಅವಶ್ಯವಾಗಿ ಒಂದಷ್ಟು ವಾತಾವರಣ ಸಡನ್ನ ಬದಲಾಗಿದ್ದರಿಂದ ಸಡನ್ನಾಗಿ ಒಂದಷ್ಟು ಕೈ ನಿಂತೋದಂತೆ ಅನಿಸಿದರೂ ತಕ್ಷಣ ಅದು ಎಚ್ಚೆತ್ತುಕೊಂಡು ತಕ್ಷಣ ಅದು ನಿಮಗೆ ಬೀಳೋಕೆ ಬಿಡದೇನೆ ಇದಕ್ಕಿಂತ ತುಸು ಹೆಚ್ಚೇ ಚೆನ್ನಾಗಿರ್ತೀರ. ನನ್ನ ತುಂಬು ಹಾರೈಕೆ, ನಿಮ್ಮ ಜೀವನ ಈ ನಿರ್ಧಾರದಿಂದ ಇನ್ನಷ್ಟು ಸಮೃದ್ಧವಾಗುತ್ತೆ, ಇನ್ನಷ್ಟು ನೆಮ್ಮದಿಯುತವಾಗುತ್ತೆ. ಆ್ಯಂಡ್ ಅದಕ್ಕೆ ಮೀರಿ ನಿಮ್ಮ ತಂದೆ ತಾಯಿಯ ಸೇವೆಯ ಜೊತೆಗೆ ಈ ತಾಯಿಯ ಆರೋಗ್ಯವೂ ಮುಖ್ಯ. ಹೌದು ಗುರುಗಳೇ. ಆಮೇಲೆ ಇನ್ನೊಂದು ಗುರುಗಳೇ, ನಮ್ ಮಿಸಸ್ಗೆ ಏನು ಹಾರ್ಟ್ ಪ್ರಾಬ್ಲಮ್ ಬಂತಲ್ಲ ಗುರುಗಳೇ, ಅದು ಲಕ್ಷದಲ್ಲಿ ಒಬ್ರಿಗೆ ಬರತ್ತಂತೆ ಗುರುಗಳೇ. ಈಗ ಹಾರ್ಟ್ ಅಂದ್ರೆ ಒಂದು ಹಾರ್ಟ್ ದೊಡ್ಡದು, ಒಂದು ಹಾರ್ಟ್ ಚಿಕ್ಕದಾಗಿತ್ತು ಗುರುಗಳೇ. ಇನ್ನೊಂದು ನಮ್ಮ ಮಿಸಸ್ ನ ಮಗು ತರ ತೊಡೆ ಮೇಲೆ ಹಾಕೊಂಡು ಜೋಪಾನ ಮಾಡ್ಕೊಂಡಿದ್ದೀನಿ ಗುರುಗಳೇ ನಾನು. ಅಂದ್ರೆ ಇವಾಗ 10 ವರ್ಷದ ಮೇಲೆ ಮಗು ಆಗಿಬಿಡ್ತಲ್ಲ, ಅದಕ್ಕೋಸ್ಕರ ಪ್ರಾಬ್ಲಮ್ ಆಗಿದೆ ಗುರುಗಳೇ ಅದು. ಪಾಪ. ಆಮೇಲೆ ಫಸ್ಟ್ಗೆ ಭಗವಂತ ಚೆನ್ನಾಗಿದ್ದಾನೆ, ಅವ್ರು ಚೆನ್ನಾಗಿ ಶಿವನ್ ಪೂಜೆ ಮಾಡ್ತಾರೆ, ನಮ್ದು ಆತರ ಚೆನ್ನಾಗಿದೆ. ಬಟ್ ಏನಂದ್ರೆ ಡಾಕ್ಟರ್ ಹೇಳಿದ್ ಲೆಕ್ಕ ನೋಡಿದ್ರೆ ಇದು ವಾಸಿ ಆಗತ್ತೋ ಬಿಡತ್ತ ಅಂತ ಹೇಳಿದ್ರು. ಒಂದು 6 ತಿಂಗಳಲ್ಲಿ ವಾಸಿ ಆಗ್ಬಿಡ್ತು ಗುರುಗಳೇ. ಇವಾಗ ಫಸ್ಟ್ ಎಲ್ಲ 5,000-6,000 ರೂಪಾಯಿ ಮೆಡಿಸಿನ್ ಬೇಕಿತ್ತು, ಇವಾಗ ನನಗೆ 60 ರೂಪಾಯಿ ಮೆಡಿಸಿನ್ ಅಲ್ಲಿ ವಾಸಿ ಆಗ್ಬಿಟ್ಟಿದೆ ಗುರುಗಳೇ ಅದು. ನೋಡಿ, ನನಗೆ ಬಹಳ ಅವ್ರ ಮಾತಲ್ಲೇ ಒಂದು ದಿವ್ಯತೆ ಇದೆ, ಅವ್ರ ಮಾತಲ್ಲಿ ಒಂದು ಪರಿಶುದ್ಧತೆ ಇದೆ. ನೋಡಿ, ಯಾವಾಗ ತನ್ನ ಅತ್ತೆ ಮಾವನ ಕುರಿತು ಒಂದು ಹೆಣ್ಮಗಳು ಈ ಸ್ಥಿತಿಗೆ ಬಂದು ನಿಲ್ತಾಳೆ, ಅವಳೇ ಸ್ವಯಂ ದೇವರು, ಬೇರೇನೂ ಅಲ್ಲ. ಆಕೆ ಮತ್ತಷ್ಟು ಸುಧಾರಿಸಲಿ. ನೀವು ಕೂಡ ಅಷ್ಟೇ, ಏನೇ ಘಟನೆಗಳು ಬಂದರು, ಏನೇ ಬಂದರು, ಈಕೆ ಎಷ್ಟು ವರ್ಷ ನಿಮ್ಮ ಜೊತೆ ಹೆಂಗಿದ್ದಾರೋ ಆ ತಾಯಿಯ ಕಾಲ್ಗುಣದಿಂದಲೇ. ಇನ್ನೊಂದು ಹೇಳ್ಬೇಕು ಗುರುಗಳೇ ನಿಮ್ಮ ಹತ್ರ ನಾನು. ನನಗೆ ಮದುವೆ ಆಗಿ 10 ವರ್ಷ ಕಳೆದಿತ್ತು ಗುರುಗಳೇ. 10-11 ವರ್ಷ ಕಂಪ್ಲೀಟ್ ಆಗಿ ಮುಗಿದಿತ್ತು. ನಮ್ಮ ಹಂಗೆ ಇಲ್ಲೇ ಬೆಂಗಳೂರಲ್ಲಿ ಒಬ್ರು ಯಾರೋ ನಮ್ಮ ಪರಿಚಯದವ್ರ ಭಾನುವಾರ ದಿವಸ ಹಂಗೆ ನಿಂತ್ಕೊಂಡಿದ್ವಿ ಒಂದು ಇದರಲ್ಲಿ, ಬೇಕರಿ ಹತ್ರ ನಿಂತ್ಕೊಂಡಾಗ ಒಬ್ರು ಬಂದ್ರು, ನಮ್ಮವ್ರೆ ಅಂದ್ರೆ ಪರಿಚಯ ಅವ್ರೆ. ಬಂದ್ಬಿಟ್ಟು ಟೀ ಕುಡಿತಾ ಇದ್ವಿ, ಬಂದ್ಬಿಟ್ಟು ಏನಪ್ಪ ಚೆನ್ನಾಗಿದ್ಯಾ, ಇವತ್ತೇನು ರಜೆನಾ ಅಂದ್ರು. ಹೌದು ಅಣ್ಣ ರಜೆ ಇವತ್ತೇ ಅಂದೆ. ಮದುವೆ ಆಗಿ 10 ವರ್ಷ ಮುಗ್ದಿದೆಯಲ್ಲ, ಮತ್ತೇನ್ರ ಬೇರೆ ಯೋಚನೆ ಮಾಡಿದೀಯಾ ಅಂತ ಕೇಳಿದ್ರು ಗುರುಗಳೇ ನನಗೆ. ಮಕ್ಕಳಾಗಿಲ್ಲಲ್ಲ, ಅದಕ್ಕೋಸ್ಕರ ಅವ್ರು ಕೇಳಿದ್, ಇಂಡೈರೆಕ್ಟ್ ಆಗಿ ಕೇಳಿದ್ ನನಗೆ. ಇನ್ನೊಂದು ಮದುವೆ ಬಗ್ಗೆ ಕೇಳಿದ್ದು ಗುರುಗಳೇ ಅವ್ರು ನನಗೆ. ನಾನು ಒಂದೇ ಮಾತು ಹೇಳಿದೆ ಗುರುಗಳೇ ಅವ್ರಿಗೆ, ಹುಟ್ಟು ಸಾವು ಮದುವೆ ಅನ್ನೋದು ಒಂದೇ ಸಲ ಬರುತ್ತೆ ಮನುಷ್ಯನಿಗೆ, 2 ಸಲ ಬರೋದಲ್ಲ ಅಂತ ಹೇಳಿದೆ ಗುರುಗಳೇ ನಾನು. ನನ್ನ ಮಕ್ಕಳಾಗದೇ ಇದ್ರು ಪರವಾಗಿಲ್ಲ, ನನ್ನ ನಂಬ್ಕೊಂಡ್ ಬಂದಿದ್ದ ಹೆಣ್ಣು ಮಗಳಿಗೆ ನಾ ಮೋಸ ಮಾಡಲ್ಲ. ನನ್ಗೆ ಮಕ್ಕಳಾಗದಿದ್ರು ಪರವಾಗಿಲ್ಲ, ನನಗೆ ತಮ್ಮನಿಗೆ 3 ಜನ ಮಕ್ಕಳಿದ್ದಾರೆ, ಇನ್ನೊಬ್ಬನಿಗೆ 1 ಮಗು ಇದೆ, ದತ್ತಕ್ ತಗೊಂಡು ಜೀವನ ಮಾಡ್ಕೊಂತೀನಿ. ಆತರ ನಾನು ಅನ್ಯಾಯ ಮಾಡಿ ಬದುಕಕ್ ನಾ ಈ ಭೂಮಿ ಮೇಲೆ ಬಂದಿಲ್ಲ. ನಾನು ಏನೇ ಬದುಕಿದ್ದು ಧರ್ಮದಿಂದ ಬದುಕೋಬೇಕು. ಅದನ್ನ ಯಾರೋ ಬಂದು ಕೇಳಿದ್ದಲ್ಲ, ಭಗವಂತನೇ ಯಾರ್ದೋ ಮೂಲಕ ಬಂದು ಇವನ್ ಪರೀಕ್ಷೆ ಮಾಡಿದ್ದಾನಷ್ಟೇ. ಇಲ್ಲ ಗುರುಗಳೇ, ಕೇಳಿದ್ರು, ನಾನು ಹೇಳಿದೆ ನೋಡೋಣ ಈ ವಿಚಾರ ಬಿಟ್ಟು ಬೇರೆ ಏನಾರ ಮಾತಾಡೋದಿದೆಯಾ, ಮಾತಾಡೋ ಪರವಾಗಿಲ್ಲ, ಬಟ್ ಇದರಲ್ಲಿ ಮಾತ್ರ ನನಗೆ ಹುಟ್ಟು ಸಾವು ಮದುವೆ ಒಂದೇ ಸಲ ಬರುತ್ತೆ, ಇದನ್ನ ಬಿಟ್ರೆ 2ನೇ ಸಲ ಯಾವ್ದು ಬರೋದಿಲ್ಲ ಅಂತ ಹೇಳಿ. ಪುಣ್ಯ ಮಾಡಿರ್ಬೇಕಾ ಹೆಣ್ಮಕ್ಳು ನಿಮ್ಮಂಥವರನ್ನು ಪಡಿಲಿಕ್ಕೆ. ಇರ್ಲಿ, ಅವೆಲ್ಲವೂ ಸೇರಿನೇ ಇವತ್ತು ನೋಡಿ ನಿಮ್ಮ ಮನಸ್ಸು ಎಷ್ಟು ಆನಂದವಾಗಿದೆ. ಹೌದು, ನನಗೆ ಅನ್ಕೊಂಡಿರ್ಲಿಲ್ಲ ಗುರುಗಳೇ, ನಾನು ಎಷ್ಟು ಜನ ಕಾಯ್ಕೊಂಡವ್ರೆ, ನನಗೆ ಲೈನ್ ಸಿಗತ್ತೆ. ಇವತ್ತು ಬೆಳಿಗ್ಗೆ ಎದ್ದು ರಾಯರ ಮಠಕ್ಕೆ ಹೋಗಿ ಬಂದ್ಬಿಟ್ಟು, ಇಲ್ಲಿ ಮನೆ ಹತ್ರ ಒಂದು ರಾಯರ ಮಠ ಇದೆ ಗುರುಗಳೇ, ಹೋಗ್ಬಿಟ್ಟು ಪೂಜಾ ಮಾಡ್ಕೊಂಡ್ಬಿಟ್ಟು ಮನೆ ಹತ್ರ ಸಾಯಂಕಾಲ ದೇವ್ರ ಮುಂದೆ ದೀಪ ಹಚ್ಕೊಂಡ್ಬಿಟ್ಟು ಊದುಬತ್ತಿ ಹಚ್ಬಿಟ್ಟು ಆಮೇಲೆ ಗುರುಗಳೇ ಸಿಗತ್ತ ನನಗೆ ಇವತ್ತೇ. ಅಷ್ಟು ಪುಣ್ಯ ಮಾಡಿದೀನ ನಾನು. ಅಲ್ಲಿ ಗಂಟೆ ಯೋಚನೆ ಮಾಡ್ಕೊಂಡಿದ್ದೆ ಗುರುಗಳೇ, ಸಿಗತ್. ಆಮೇಲೆ ಇವನು ಔಟ್ ಸೈಡ್ ಹೋಗಿದ್ದೆ, ಒಂದು ಫೀಲ್ಡ್ ಅಲ್ಲಿ ಕುಂತ್ಕೊಂಡು ಮಾತಾಡ್ತಿದ್ದೆ, ಫುಲ್ ಬಿಜಿ ಬರ್ತಾ ಇತ್ತು. ಆಯ್ತು ಬಿಡಿ, ಇವತ್ತು ಲೈನ್ ಸಿಗಲ್ಲ ಅನ್ಕೊಂಡಿದ್ದೆ ಗುರುಗಳೇ ನಾನು. ಇಲ್ಲ, ನಾನು ಹೇಳ್ತೀನಿ, ನಿಮ್ಮೊಂದಿಗೆ ನಿಮ್ಮ ಶ್ರೀಮತಿಯವರೊಂದಿಗೆ ನಿಮ್ಮ ಕತೆ ನಮ್ಮ ಜನ ಕೇಳಲಿಕ್ಕೆ ನಾವು ಪುಣ್ಯ ಮಾಡಿದ್ವಿ. ಯಾಕಂದರೆ ಈ ಕಾಲದಲ್ಲಿ ಹೀಗೆ ಅಪ್ಪ ಅಮ್ಮನ ವಿಚಾರಗಳು ಬಂದಾಗ
ನಮ್ಮ ದುಡಿಮೆಯನ್ನಾದರೂ ಬಿಟ್ಟು, ನಮ್ಮ ಈ ಸುಖದ ಜೀವನವನ್ನಾದರೂ ಬಿಟ್ಟು, ಅಥವಾ ಈ ಒಂದೊಳ್ಳೆ ಸಮೃದ್ಧ ಜೀವನವನ್ನಾದರೂ ಬಿಟ್ಟು ನಾವು ಅವರಿಗೋಸ್ಕರ ಯಾವ ಕಷ್ಟಕ್ಕಾದರೂ ನಮ್ಮನ್ನು ನಾವು ಬೀಳಲಿಕ್ಕೆ ನಾವು ತಯಾರಿದ್ದೀವಿ, ನಮಗೆ ಅವರು ಬಹಳ ಮುಖ್ಯ ಅನ್ನುವ ಸ್ಥಿತಿ. ಗುರುಗಳೇ ಇನ್ನೊಂದು ಮಾತು ಹಂಚ್ಕೋಬೇಕು ಗುರುಗಳೇ. ಇವಾಗ ನಾನು ರಾಜಪ್ಪ ಸರ್ಗೆ ನಮಸ್ಕಾರ, ನಿಮಗೂ ನಮಸ್ಕಾರ, ರೇಖಾ ಅವ್ರಿಗೆ ನಮಸ್ಕಾರ. ಆಮೇಲೆ ಮೈಸೂರವ್ರು ಇದಾರಲ್ಲ ಗುರುಗಳೇ, ಚಿರತೆ ಹಿಡಿಯವ್ರು ಇದಾರಲ್ಲ. ಹೌದು ಗುರುಗಳೇ, ನನಗೆ ಅಕ್ಕ ತಂಗಿಯರಿಲ್ಲ, ನನ್ಗೆ ತಂಗಿ ಸಮಾನ ಗುರುಗಳೇ ಅವರು. ನನ್ಗೆ ತಂಗಿ ಮೈಸೂರವ್ರು ಗೊತ್ತು ಯಪ್ಪ. ಹಾ, ಮೈಸೂರವರು. ನಾನು ಇವಾಗ ನಿಮ್ದು 677ನೇ ಎಪಿಸೋಡ್ ಅಲ್ಲ ಗುರುಗಳೇ ಇದು? ಹೌದು. ನಾನು ಒಂದ್ ಸ್ವಲ್ಪ ಸೆಂಟ್ರಲ್ಲಿ ನಮ್ಮ ಮಿಸಸ್ ಸಾಯಂಕಾಲ ಬಂದ್ ಕೇಳೋಳು, ಏನು ಡಾಟಾ ಎಲ್ಲ ಫುಲ್ ಖಾಲಿ ಮಾಡಿಟ್ಟಿದೆ ಅಂತ ಕೇಳೋಳು. ನಿಮ್ದು ಪಿನ್ ಟು ಪಿನ್ ಅವತ್ತಿಂದ ಇವತ್ತರೆಗೆ 5 ಎಪಿಸೋಡ್ಗಳು ಇದಾವಲ್ಲ, ನನಗೆ ಯಾವ ಸ್ಕೂಲಲ್ಲೂ ಪಾಠ ಕಲಿಸಿಲ್ಲ, ಯಾವ ಶಾಲೆಯಲ್ಲಿ ಪಾಠ ಕಲಿಸಿಲ್ಲ ಗುರುಗಳೇ. ಈ ಎಪಿಸೋಡ್ಗಳನ್ನ ಪಾಠ ಕಲಿಸಿದೆ ಗುರುಗಳೇ. ಅಯ್ಯೋ, ಒಂದೊಂದು 2 ಅವರ್ 3 ಅವರ್ ಇರುತ್ತೆ. ಇಲ್ಲ ಗುರುಗಳೇ, ಉತ್ತರ ಕರ್ನಾಟಕದ ಪರಿಸ್ಥಿತಿ ಹೆಂಗಿದೆ ಅಂದ್ರೆ ನಾವು ಭಾರತದಲ್ಲಿ ಇದ್ದೇವೆ ಅನಿಸ್ಬೇಕು ಅಂತ ಪರಿಸ್ಥಿತಿ ಇದೆ ಉತ್ತರ ಕರ್ನಾಟಕ ಪರಿಸ್ಥಿತಿ ಗುರುಗಳೇ. ಹೌದು ಅಲ್ಲಿ ನಾನು ನೋಡಿದೀನಿ. 75-80% ನೀವು ಹೇಳ್ತಿರಲ್ಲ ಗುರುಗಳೇ, ಎಂತೆಂತವ್ರು ಇದಾರೆ ಗುರುಗಳೇ ಅದರಲ್ಲಿ. ನಿಜ. ಆ ಹೆಣ್ಣು ಮಕ್ಕಳ ಕಣ್ಣೀರೋರಿಸುವ, ಹೆಣ್ಣು ಮಕ್ಕಳ ನೋವಿಗೆ ಕಿವಿಯಾಗುವ ಅವಕಾಶ ದೇವರು ಕೊಟ್ಟಿದ್ದಾನಲ್ಲ ಗುರುಗಳೇ. ನಿಮ್ಮನ್ನ ಭಗವಂತ ಕಳಿಸಿದಾನಲ್ಲ ಗುರುಗಳೇ, ನಮ್ಮ ಪುಣ್ಯ ಗುರುಗಳೇ. ಹಾಗೇನಿಲ್ಲ, ನೀವು ನಂಬಿಕೆ ಇಟ್ಟು ಮಾತಾಡ್ತೀರಿ, ನಿಮ್ಮ ಯಾರೊಂದಿಗೆ ಹಂಚ್ಕೊಳ್ತೀರೋ ಇಲ್ವೋ ನನ್ನ ನಂಬ್ತೀರಿ, ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನಿದೆ. ಮತ್ತೆ ಆ ಜನರು ಹೆಂಗ್ ಗೊತ್ತಾ, ಗೊತ್ತಾ, ಅವರು ಒಂಚೂರು ಅವ್ರ ಕಷ್ಟಕ್ಕೆ ಸ್ಪಂದಿಸ್ಬಿಟ್ರೆ ನಮ್ಮನ್ನು ದೇವ್ರು ಮಾಡ್ಬಿಡ್ತಾರ ಅವರು. ಇಲ್ಲ ಗುರುಗಳೇ, ಹೌದು ಅಮಾಯಕರು ಜಾಸ್ತಿ ಗುರುಗಳೇ ಅವರು. ಅಮಾಯಕರನ್ನಕ್ಕಿಂತ ಅಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ನಾವು ಕೆಲವೊಂದಿಷ್ಟು ರಾಜಕಾರಣಿಗಳ ಕೈಗೊಂಬೆ ಆಗಿಬಿಟ್ಟಿದ್ದೀವಿ ಗುರುಗಳೇ ನಾವು. ನಿಜ. ಕೆಲವೊಂದಿಷ್ಟು ರಾಜಕಾರಣಿಗಳ ಕೈಗೊಂಬೆ ಆಗಿಬಿಟ್ಟಿದೀವಿ. ಅವ್ರಿಗೆ ಏನ್ ಗುರುತಾ, ಇವಾಗ ನಾವು ಬಡವ್ರು ಅನ್ನೋದು ಒಂದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿಬಿಟ್ಟಿದ್ದೀವಿ ಗುರುಗಳೇ. ನೀವು ಬಡವರಾಗಿದ್ರೇನೆ ಅವ್ರ ಬೆಳೆ ಬೇಯೋದು. ಗುರುಗಳೇ, ನೀವು ಶ್ರೀಮಂತರಾಗ್ಬಿಟ್ರೆ ಅವ್ರ ಮಾತು ನೀವೇ ಅವ್ರ ಬೆಳೆ ಬೇಯಲ್ಲ. ಇವಾಗ ಹೆಂಗಾಗಿದೆ ಅಂದ್ರೆ ನಮ್ಮ ಪರಿಸ್ಥಿತಿಗಳು, ಇವಾಗ ಅವ್ರು ಬಂದ್ರ ಒಂದ್ 1000 ರೂಪಾಯಿ ಕೊಟ್ರೆ ಅದೇ 1000 ರೂಪಾಯಿ ದೊಡ್ಡದಾಗ್ಬಿಟ್ಟಿರುತ್ತೆ ನಮ್ಗಳಿಗೆ. ಅದಕ್ಕೋಸ್ಕರ ನಮ್ ಪ್ಲಸ್ ಪಾಯಿಂಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಬೆಳಿತಾರೆ. ನಾವು ಅಲ್ಲಿ ಬಡ ಜನರ ಅನ್ಯಾಯಗಳು ಯಾರು ಕೇಳೋರಿಲ್ಲ ಗುರುಗಳೇ. ನೋಡಿ, ಅದು ಅದರಲ್ಲೂ ತಮಗೆ ಬೇಕಾದಂತಹ ಸವಲತ್ತುಗಳು, ತಮ್ಮ ಹಕ್ಕುಗಳನ್ನು ಪ್ರಶ್ನಿಸೋಕೆ ಶಿಕ್ಷಣದ ಕೊರತೆಯೂ ಕೂಡ ಅದು ಬಹಳ ದೊಡ್ಡ ಭಯಂಕರ ಇದೆ ಗುರುಗಳೇ, ಭಯಂಕರ ಇದೆ. ಅವ್ರಿಗೇನು ಕೇಳಬೇಕು, ಏನು ನಮ್ಮ ಹಕ್ಕುಗಳೇನು, ನಾವು ಜೈಕಾರ ಊನಾರ ಹಾಕಕ್ಕೂ ಮೀರಿ ನಾವು ಕತ್ತಿಂಪಟ್ಟಿ ಹಿಡಿದು ಕೇಳೋ ಹಕ್ಕು ನಮಗಿದೆ ಅನ್ನುವ ಎಚ್ಚರ ಬೇಕು. ಆದರೂ ಕೂಡ ಇವತ್ತು ನಾನು ನೋಡ್ತೀನಲ್ಲ, ಎಷ್ಟೋ ಗೌರ್ಮೆಂಟ್ ಜಾಬ್ ತೊಗೊಳ್ಬೇಕು ಅಂತ ಅಲ್ಲಿಂದ ಬಂದು ಪಾಪ ಇಲ್ಲೆಲ್ಲೋ ವಿಜಯನಗರದಲ್ಲಿ ಎಲ್ಲೋ ಒಂದು ಪಿ ಜಿಲಿ ಇದ್ದುಕೊಂಡು, ಇಂದಿರಾ ಕ್ಯಾಂಟೀನಲ್ಲಿ ಊಟ ಮಾಡಿಕೊಂಡು, ಪಬ್ಲಿಕ್ ಟಾಯ್ಲೆಟಲ್ಲಿ ಸ್ನಾನ ಮಾಡಿಕೊಂಡು, ಲೈಬ್ರರಿಲಿ ಬೆಳಗಿಂದ ಸಂಜೆವರೆಗೂ ಓದಿ, ಆ ಕಡೆ ಮಕ್ಕಳಿದ್ದಾರಲ್ಲ ತುಂಬ ಕಷ್ಟಪಡ್ತಿದ್ದಾರೆ. ಬಟ್ ಏನು ಮಾಡ್ತೀರಿ, ಒಬ್ಬರು ಯಾವುದೋ ಒಂದು ಕೆಲಸಕ್ಕೆ 1,00,000 ಜನಗೆ ಅಪ್ಲೈ ಮಾಡೋ ಕಾಲ ಇದು. ಅಂಥದ್ರಲ್ಲಿ ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಅಲ್ಲಿನ ಜನ ಎಚ್ಚೆತ್ಕೊಳ್ಬೇಕು. ರಾಜಕಾರಣಿಗಳು ನಮ್ಮ ಸೇವೆ ಮಾಡ್ಲಿಕ್ಕಿರೋದೇ ಹೊರತು ನಾವು ಅವ್ರು ಚಾಕ್ರಿ ಮಾಡ್ಲಿಕ್ಕಿರೋದಲ್ಲ ಅನ್ನೋ ಮನಸ್ಥಿತಿಗಳು. ಅದು ಪಕ್ಷಾತೀತವಾಗಿ ಆಗಬೇಕು. ಊರಲ್ಲಿ ಯಾರೋ ಒಬ್ಬ ನಿಮ್ಮಂಥವ್ರ ಧ್ವನಿ ಎತ್ತಿದ್ರೆ, ಯಾರೋ ಒಂದು ಪಕ್ಷದವನು ಯಾರೋ ಹುಡುಗರನ್ನ ಬಿಟ್ಟು ಹೊಡಿಸ್ಬಿಟ್ಟು ಅವ್ರ ಧ್ವನಿಯನ್ನು ಮುಚ್ಚಿಸೋದಾದ್ರೆ ಯಾರು ಬರ್ತಾರೆ ಮುಂದೆ? ಹೌದು ಗುರುಗಳೇ, ಅದೇ ಆಗ್ತಾ ಇರೋದು ಅದೇ. ಇವಾಗ ನಾವು ಯಾವ ಪಕ್ಷವೂ ಅಲ್ಲ, ನಾವು ಅಭಿವೃದ್ಧಿ ಪಕ್ಷ. ಯಾವನಾದರೂ ಬರಲಿ, ಊರಿನ ಅಭಿವೃದ್ಧಿ ಮಾಡಬೇಕೆ ಹೊರತು ಅಂತ ಊರಿನ ಹುಡುಗರೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಒಗ್ಗಟ್ಟಾಗಿದ್ದರೆ ಯಾವ ಪಕ್ಷದವನು ಏನು ಬೇಳೆ ಬೇಯಿಸೋಕ್ಕಾಗಲ್ಲ. ಆದರೆ ಮನ್ಮನ್ಗೂ ಒಂದೊಂದು ಪಕ್ಷ ಈ ಎಲೆಕ್ಷನ್ ಬಂತು ಅಂದರೆ ಇವರೇ ಜುಟ್ಟಿಡ್ಕೊಂಡು ಹೊಡೆದಾಡ್ತಾರೆ, ನಮ್ಮ ಪಕ್ಷ ದೊಡ್ಡದು ಅಂತ. ಇನ್ನು ರಾಜಕಾರಣಿಗಳಿಗೆ ಅದೇ ಬೇಕಿರೋದಲ್ಲ. ನಿಮ್ಮ ನಡುವೆ ಬಿರುಕಿದ್ದಷ್ಟು ಅವನ ಬೆಳೆ ಬೇಯುತ್ತೆ. ನೀವು ಒಗ್ಗಟ್ಟಾಗಿ ಅಭಿವೃದ್ಧಿಗೆ ನಿಂತ್ಕೊಂಡ್ಬಿಟ್ರೆ ಅವನು ಹಾಗೆ ನೋಡಿದ್ರೆ ಅಭಿವೃದ್ಧಿ ಮಾತ್ರ ಮುಖ್ಯ ಅನ್ನೋದಾದರೆ ಎಲೆಕ್ಷನ್ನಿಗೆ ₹1 ಖರ್ಚು ಮಾಡೋದು ಬೇಡ. ನೋಡಪ್ಪ, ನಾನು ಇಷ್ಟು ಕೆಲಸ ಮಾಡಿದ್ದೀನಿ, ನನ್ನನ್ನು ಗೆಲ್ಲಿಸಿ, ಇಷ್ಟೇ. ಅಲ್ಲಿ ಹೆಂಡ, ಕೋಳಿ, ಕುಕ್ಕರು, ನಿಕ್ಕರು ಇವೆಲ್ಲ ಯಾಕೆ ಕೊಡಬೇಕು? ಯಾಕಂದರೆ ನಾನು ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ಇವನ್ನೆಲ್ಲ ಡಬ್ಬಲ್ ವಸೂಲಿ ಮಾಡೇ ಮಾಡ್ತೀನಿ ಧೈರ್ಯ ಒಂದು, ಅದಕ್ಕೆ ಮಾಡ್ತಾನೆ ಅವನು. ಹಾಗಾಗಿ ನೋಡಿ, ಇವೆಲ್ಲ ವಿಚಿತ್ರ. ಪಾಪ ಉತ್ತರ ಕರ್ನಾಟಕದ ಆ ಭಾಗದ ಜನರು ಈ ನಾಡಿಗೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವರು ದುಡಿತಾರೆ, ಅವರು ಟ್ಯಾಕ್ಸ್ ಕಟ್ತಾರೆ. ಆದರೆ ಬೆಂಗಳೂರು, ಮೈಸೂರು ಅಥವಾ ಈ ಕಡೆಗೆ ಇರುವಂಥ ಅಭಿವೃದ್ಧಿಗಳು
ಆ ಕಡೆಗೆ ಒಂದು ಬಜೆಟ್ ತಗೊಂಡ್ರು ಕೂಡ ಆ ಕಡೆಗೆ ಸವಲತ್ತುಗಳು ಕೊಡ್ತಾರೆ, ಅದ್ರ ಕಾರ್ಯರೂಪಕ್ಕೆ ಬಂದ್ವಾ? ಇಲ್ಲ ಇಲ್ಲ ಗುರುಗಳೇ. ನಾವು ಉತ್ತರ ಕರ್ನಾಟಕ ಇಷ್ಟು ಮೀಸಲಿರಿಸಿದ್ದೀವಿ, ಇಷ್ಟು 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 ಅಂತ ಮಾತಾಡ್ತಾರೆ. ನನಗನ್ಸೋದು ಇದು ರಾಜಕಾರಣಿಗಳ ದೋಷಕ್ಕಿಂತ ಜನರ ದೋಷ ಇದು. ಹೌದು ಗುರುಗಳೇ, ನಮ್ಮವ್ರು ನಾನು ಹೇಳಿದಿಲ್ಲ, ನಮ್ದೇ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ನಾನು ಉತ್ತರ ಕರ್ನಾಟಕದ ಹೆಂಗಾಗಿದ್ದು, ನನ್ನ ಹೊಟ್ಟೆ ತುಂಬಿ ಬಿಟ್ರೆ ಸಾಕು, ನಾನು ಬೇರೆಯವ್ರ ಉಪವಾಸ ಇದಾರೋ ಊಟ ಮಾಡಿದಾರೋ ಬೇಕಾಗಿಲ್ಲ ಗುರುಗಳೇ. ಪಾಪ ನನ್ನ ಹೊಟ್ಟೆ ತುಂಬ್ತಾ ಸಾಕು, ಮತ್ತೊಬ್ರದ್ದು ಏನಾದ್ರೂ ಆಗ್ಲಿ ತಲೆ ಕೆಡ್ಸ್ಕೊಳ್ಳಲ್ಲ. ಇವಾಗ ನನ್ನ ಪ್ರಕಾರ ಆ ಕಡೆ ಒಂದು ದೊಡ್ಡ ಕ್ರಾಂತಿ ಆಗಬೇಕಿದೆ ಅಂತ ಮಹಾಪುರುಷರೆಲ್ಲ ಒಟ್ಟು, ಅದರಲ್ಲೂ ಈ ಮಠದ ಸ್ವಾಮಿಗಳು, ಎಷ್ಟೊಂದು ಮಠಗಳು, ಅವರೆಲ್ಲ ಜಾತಿ ಗೀತಿ ಇವೆಲ್ಲ ಬಿಟ್ಬಿಟ್ಟು ಅಭಿವೃದ್ಧಿಗೆ ನಿಲ್ಲಬೇಕು. ಒಂದೊಂದು ಮಠಕ್ಕೂ ಒಬ್ಬೊಬ್ಬರು ರಾಜಕಾರಣಿ, ಆ ಮಠಕ್ಕೆ ಒಬ್ಬರು ಏನು ಶಾಸಕರು, ಅಂದರೆ ಮಠಾಧೀಶರು ರಾಜಕಾರಣಿಗಳು ಇಷ್ಟು ನೀವು ಅನ್ಯೂನ್ಯವಾಗಿರೋದಾದರೆ ಜನರ ಅಭಿವೃದ್ಧಿ ಹೇಗೆ ಸಾಧ್ಯ? ಆಗಲ್ಲ ಗುರುಗಳೇ. ಇವರೆಲ್ಲ ಮಠ ಬಿಟ್ಟು ಬೀದಿಗಿಳಿದು ನೋಡ್ರಪ್ಪ ನಮ್ಮ, ಯಾಕಂದರೆ ಒಬ್ಬರು ಮಹಾಸ್ವಾಮಿಗಳಿಗೆ ಜನ ದೇವರು ಅಂತ ಭಾವಿಸ್ತಾರೆ, ಅವ್ರು ಹೇಳಿದ್ದು ಕೇಳ್ತಾರೆ. ಸೊ ಹಾಗಿದ್ದಾಗ ನೋಡಪ್ಪ, ನೀವು ನಮ್ಮ ಮಠಕ್ಕೆ ಅನುದಾನ ಕೊಡದಿರೂ ಪರವಾಗಿಲ್ಲ, ನಾವು ಜನಕ್ಕೆ ಆಮೇಲೆ ಅನೌನ್ಸ್ ಮಾಡಿಬಿಡ್ತೀನಿ, ಇವ್ರು ಯಾರನ್ನೂ ನಂಬೇಡಿ ಅಂತ, ನೀವು ಗೌರವದಿಂದ ಮರ್ಯಾದೆಯಿಂದ ಅಭಿವೃದ್ಧಿ ಮಾಡಿ. ಅದು ಇವತ್ತಿಗೆ ಏನಾಗ್ಬಿಟ್ಟಿದೆ, ನಮ್ಮ ಮಠಕ್ಕೆ ಇಷ್ಟು ಬಂದರೆ ಸಾಕು, ನಮ್ಮ ಇದಕ್ಕೆ ಇಷ್ಟು ಕೊಟ್ಟರೆ ಸಾಕು, ಯಾವ ಜನಗಳು ಹೆಂಗಾದರೂ ಹಾಳಾಗೋಲ್ಲ, ನನಗೇನು. ಬಹುಶಃ ನೋಡಿ, ನಾವ್ಯಾರು, ನಾನು ಕಾವಿ ಧರಿಸಿದ ಸ್ವಾಮೀಜಿ ಅಂತೂ ಅಲ್ಲ, ಬಟ್ ನನಗೆ ಆಸೆ ಏನಂದರೆ ಅವರೆಲ್ಲರೂ ಬೀದಿಗೆ ಬಂದರೆ ಈ ಜನರನ್ನು ಉದ್ಧಾರ ಮಾಡೋದು ಅವ್ರಿಗೆ ದೊಡ್ಡ ಕೆಲಸ ಅಲ್ಲ. ಕ್ರಾಂತಿ ಪುರುಷರ ಕೊರತೆ ಇದೆ, ಭಯಂಕರ ಇದೆ, ಅದು ಭಯಂಕರ. ನಾನ್ ನೋಡಿದ್ನಲ್ಲ ನಿನ್ನ ಎಪಿಸೋಡ್ ಅಲ್ಲಿ 75-80% ಎಲ್ಲ ಅವರೇ ಇದಾರೆ. ಅವ್ರ ಗೋಳು ಕೇಳಿ ನನ್ಗೆ ಏನ್ ಅನ್ಸತ್ತ ಅಂದ್ರೆ, ರಕ್ತ ಕುದಿಯತ್ತ ಗುರುಗಳು, ಏನ್ ಮಾಡಕ್ಕಾಗತ್ತೆ ನಾವು ಮಿಡಿಲ್ ಕ್ಲಾಸ್ ಜನಗಳು. ಅವರು ಒಂದ್ ಹೊತ್ತು ಊಟಕ್ಕೂ ಕೂಡ ಪರದಾಡ್ತಾರ ಗುರುಗಳೇ. ಈ ಬೀದರು, ಯಾದಗಿರಿ, ರಾಯಚೂರು, ಕೊಪ್ಪಳ ಈ ಕಡೆ ಇದಾವಲ್ಲ, ನಮ್ಮ ಮಿಸಸ್ ಅವ್ರ ಮನೆ ಇದೆಯಲ್ಲ ಕೊಪ್ಪಳ ಡಿಸ್ಟಿಕ್, ಆ ಕಡೆ ನೋಡ್ಬಿಟ್ರೆ ಗುರುಗಳೇ ತುಂಬಾ ಅನ್ಯಾಯ ಗುರುಗಳೇ, ತುಂಬಾ ಅನ್ಯಾಯ. ನಿಜ. ಯುವಶಕ್ತಿ ತಮ್ಮ ಈ ಪಕ್ಷಕ್ಕೆ ದಾಸರಾಗುವುದನ್ನು ಬಿಟ್ಟು ತಮ್ಮ ಊರು, ತಮ್ಮ ಕೇರಿಗಳು, ತಮ್ಮ ಜನರನ್ನು ಶಿಕ್ಷಿತರನ್ನಾಗಿ ಮಾಡಿ, ತಮ್ಮ ಜನರನ್ನು ಜಾಗೃತಿ ಮೂಡಿಸಿ, ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷಕ್ಕೆ ನಾವು ಗುಲಾಮರಾಗೋದು ಬೇಡ, ನಮ್ಮ ಊರಿಗೆ ಏನಾಗಬೇಕು ಅದನ್ನು, ಅಂದರೆ ಯಾವಾಗ ಇವರಲ್ಲಿ ಒಂದು ಒಗ್ಗಟ್ಟಿರುತ್ತೆ, ಯಾರೂ ಒಬ್ಬ ಶಾಸಕನಾಗಲಿ ಒಬ್ಬ ಮುಖಂಡನಾಗಲಿ ಹುಡುಗರನ್ನು ಬಿಟ್ಟು ಯಾರನ್ನೂ ಒಡಿಸೋ ಪ್ರಯತ್ನ ಯಾವಾಗ ಮಾಡಲ್ಲ ಅಂದರೆ, ಇಲ್ಲಪ್ಪ ಅವರೆಲ್ಲ ಒಗ್ಗಟ್ಟವರೇ, ನಮ್ಮದೇನು ಅಲ್ಲಿ ನಡೆಯಲ್ಲ ಅಂದಾಗ. ಆದರೆ ಇಲ್ಲಿ ಯಾರೋ ಒಬ್ಬ ಕೂಗಿ ಎತ್ತುತ್ತಾನೆ, ಆ ಪಕ್ಕದ ಮನೆಯವನ್ನೇ ಬಿಡಿಸಿ ಅವನು ಒಡಿಸ್ತಾನೆ ಅಂದಾಗ ಇಲ್ಲಿ ಏನಾಗುತ್ತೆ ಇಲ್ಲಿ? ಹೌದು ಗುರುಗಳೇ. ಯಾವಾಗ ಪ್ರಶ್ನೆ ಮಾಡುವ ಧ್ವನಿಗಳನ್ನೆಲ್ಲ ಇವರು ತುಳಿಯೋದಿಕ್ಕೆ ಅದೇ ಊರಿನ ಹುಡುಗರನ್ನೇ ಬಿಟ್ಟು ಓಡಿಸ್ತಾರೆ ಅಂದರೆ, ಈ ಊರಿನ ಇಷ್ಟೊಂದು ಏನು ಒಗ್ಗಟ್ಟಿಲ್ಲದ ಪರಿಸ್ಥಿತಿಯೇ ಒಬ್ಬ ರಾಜಕಾರಣಿಗೆ ಉಪಕಾರ ಆಯಿತು. ಇದಕ್ಕೆ ಬೇರೆ ಯಾವ ಪರಿಹಾರವೂ ಅಲ್ಲ. ತಾವು ಆ ಊರಿನ ಏನೋ 100 ಜನ ಹುಡುಗರು ಅವರೊಂದು ಗ್ರೂಪ್ ಮಾಡ್ಕೊಂಡು, ನಾವು ಯಾವ ಪಕ್ಷದವರು ಅಲ್ಲ, ನೀನು ಅದ್ಯಾವಂಥವನೇ ದೊಡ್ಡ ಶಾಸಕ ಆಗಿರು, ನಮ್ಮ ಊರಿಗೆ ಈ ಸಾರಿ ಏನು ಬೇಕು ಏನು ಬೇಡ ಅದನ್ನು ನಾವು ನಿರ್ಧಾರ ಮಾಡ್ತೀವಿ, ಮಾಡಲಿಲ್ಲ ಅಂದರೆ ಕತ್ತಿಂಪಟ್ಟಿ ಹಿಡಿದು ಕೇಳ್ತೀವಿ. ಆ 100 ಮನಸ್ಸುಗಳು ಒಂದು ಉದ್ದೇಶಕ್ಕೆ ದುಡಿದ್ರೆ ಪಕ್ಷ ಎಲ್ಲ ಬಿಟ್ಟು ಅವಾಗ ಒಬ್ಬ ಶಾಸಕ ದಾರಿಗೆ ಬರ್ತಾನೆ. ಆದ್ರೆ ಆ 100 ಜನ ಹುಡುಗರು ಕೊಳ್ಳಲು ಒಂದೊಂದು ಥರದ ಶಾಲೆಗಳು. ಹೀಗಿದ್ದಾಗ ಆಯಿತು, ಅದರಲ್ಲಿ ಯಾರು ಒಂದು 100 ಜನದಲ್ಲಿ 10 ಜನ ಹುಡುಗರು ನಮಗೆ ಅಭಿವೃದ್ಧಿ ಮಾತ್ರ ಮುಖ್ಯ ಅಂತಾರೆ. ಇನ್ನು 90 ಜನ ಆಯ್ಕೊಂಡು ಆ 10 ಜನ ಹುಡುಗರನ್ನ ಬೇಕಾದ್ರೆ ಕೊಲೆನೇ ಮಾಡಿಬಿಡ್ತಾರೆ. ಏನೋ ನಮ್ಮ ಶಾಸಕನ ಬಗ್ಗೆ ಹಿಂಗೆ ಮಾತಾಡ್ತೀಯಾ, ಅಲ್ಲಿಗೆ ಬಾ ಇಲ್ಲಿಗೆ ಬಾ, ನಮ್ಗೆ ಯಾರು ಗೊತ್ತಾ? ಅಯ್ಯೋ, ಈ ಸ್ಥಿತಿಗೆ ನೋಡಿ ನನಗನ್ಸೋದು ಮುಂದೆ ಒಂದು ಕಾಲ ಬರುತ್ತೆ, ಇವ್ರನ್ನೆಲ್ಲ ಬೀದಿಲಿ ಅಟ್ಟಾಡಿಸ್ಕೊಂಡು ಹೊಡೆದ್ಬಿಟ್ಟು ಜನರೇ ಬುದ್ಧಿ. ಯಾಕಂದರೆ ಒಂದು ಹಂತ ಮೀರಿ ಹೋದಾಗ, ಅಧರ್ಮ ಹೆಚ್ಚಾದಾಗ ಅದು ನಡೆಯುತ್ತೆ, ಅದೇನು ಮಾಡ್ಲಿಕ್ಕೆ ಆಗಲ್ಲ. ಬಟ್ ಅದಕ್ಕೆ ಮುಂಚೆ ಇವರೆಲ್ಲ ಎಚ್ಚೆತ್ತುಕೊಳ್ಬೇಕು. ಅವತ್ತಿಗೆ ಏನಾಗ್ಬಿಡುತ್ತೆ, ರಾಜಕಾರಣಿಗಳ ಕುಟುಂಬಗಳ ಸಮೇತ ಎಲ್ಲ ನಾಶ ಮಾಡಿಬಿಡ್ತಾರೆ ಜನ ಒಂದ್ಸತಿ ರೊಚ್ಚಿಗೆದ್ರೆ. ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಈ ಜಗತ್ತಿನ ಎಲ್ಲ ಕ್ರಾಂತಿಗಳು ಹೀಗೆ ಆಗಿರುವುದು. ಯಾರು ಆಳ್ತಿದ್ದಾರೋ ಅವನು ಎಚ್ಚೆತ್ತುಕೊಂಡು ತನ್ನ ಭ್ರಷ್ಟಾಚಾರವನ್ನು ಬಿಟ್ಟು ತನ್ನ ಕರ್ತವ್ಯ ಓಕೆ, ಏನೋ ಒಂದು 10 ತಿಂತಾನ 5 ತಿಂತಾನ ಸರಿ, 90 ತಿಂದ್ಬಿಟ್ಟು ಇನ್ನು 10% ಬಿದ್ದೋಗ ಸೇತುವೆ ಕಟ್ಟಿದ್ರೆ ಬಿಡ್ತಾರೆ ಜನ. ಮುಂದೊಂದು ಕಾಲ ಬರುತ್ತೆ. ಈಗ ನೋಡಿ, ನಾವು ಎಷ್ಟೋ ದೇಶದಲ್ಲಿ ನೋಡಿದ್ದೀವಿ, ರಾಷ್ಟ್ರಪತಿಗಳು, ಪ್ರಧಾನಿಗಳು ಎಲ್ಲರ ಮನೆಗೂ ನುಗ್ಗಿ ಅವ್ರ ಹೆಂಡತಿ ಮಕ್ಕಳನ್ನೆಲ್ಲ ಕೊಚ್ಚಾಕ್ಬಿಟ್ಟಿದ್ದಾರೆ. ಹೌದು ಗುರುಗಳೇ. ಅಂದರೆ ಅವರಿಗೆ ಬಿಡು, ಈ ಜನರನ್ನ ನಾವು ಎಷ್ಟಾದರೂ ಆಟ ಆಡಿಸ್ಬೋದು. ಹೌದು, ಆದರೆ ಅದಕ್ಕೊಂದು ಮಿತಿ ಇರುತ್ತೆ. ಅದಾದ ನಂತರ ನೀವು ಯಾವ ಪೊಲೀಸು ಸೈನ್ಯ ಏನು ಕರ್ಕೊಂಡು ಬಂದರೂ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ.
ಹೌದು ಗುರುಗಳೇ. ಏನು ಮಾಡ್ತೀರಿ, ಎಲ್ಲ ನಮ್ದು ನೋಡ್ಕೊಂಡು ಹೋಗೋದೇ ಸಾಕಾಗಿದೆ ಅನ್ನೋ ಕಾಲ. ಪಾಪ ದುಡಿಮೆ ಮಾಡಿ ಕೂಲಿ ಮಾಡಿ ಬದುಕೋರು ಇವನ್ನೆಲ್ಲ ಯೋಚನೆ ಮಾಡ್ಲಿಕ್ಕೂ ಆಗಲ್ಲ ಪಾಪ ಅವ್ರಿಗೆ. ಆಗೋದಿಲ್ಲ ಗುರುಗಳೇ, ಆಗೋದಿಲ್ಲ. ಅಯ್ಯೋ ನಮ್ಮ ಜೀವನವೇ ನಮಗೆ ಸಾಕಾಗೋಗೈತೆ ಅಂತಾರೆ. ಇರ್ಲಿ ಒಳ್ಳೆ ಕಾಲ ಬರೋವರೆಗೂ ಇದೆಲ್ಲ ಇದ್ದದ್ದೇ ಒಳ್ಳೇದಾಗುತ್ತೆ ಅನ್ನೋ ಭರವಸೆಯಲ್ಲಿ ಜೀವನ ಮಾಡ್ಬೇಕಷ್ಟೆ. ನಾನು ಇನ್ನೊಂದು, ನಾವು ಊರಿಗೆ ಹೋಗಕ್ಕಿಂತ ಮುಂಚೆ ನಾನು ನಮ್ಮ ಮಿಸಸ್ ನಮ್ಮ ಮಗಳು ಬರ್ತೇವೆ ಗುರುಗಳೇ. ದಯವಿಟ್ಟು ಬನ್ನಿ ನಿಮ್ಗೆ ಆಶ್ರಮಕ್ಕೆ ಬರ್ತೇನೆ, ಮಾಗಡಿ ರೋಡಲ್ಲಿ ಬರ್ತೇನೆ. ನಮ್ಮ ಊರಿಗೆ ಹೋದಾದ್ಮೇಲೆ ಒಂದು ಟೈಮ್ ನೋಡ್ಕೊಂಡು ಅಪ್ಪ ಅಮ್ಮನ ಕರ್ಕೊಂಡು ನಿಮ್ಮ ಹತ್ರ ಬರ್ತೇನೆ ಗುರುಗಳೇ ನಾನು. ಖಂಡಿತ. ಯಾಕಂದ್ರೆ ನನಗೆ ನನ್ನ ಜೀವನದಲ್ಲಿ ಎಲ್ಲೂ ಸಿಗ್ಲಾರ್ದಂತ ಪಾಠ ನಿಮ್ಮ ಹತ್ರ ಸಿಕ್ಕಿದೆ ಗುರುಗಳೇ. ನನ್ನ ಜೀವನದಲ್ಲಿ ಎಲ್ಲಿ ಸಿಕ್ಕಿರ್ಲಿಲ್ಲ ಗುರುಗಳೇ ಅದು. ಯಾರ ಕಡೆಯಿಂದನೂ ನಾನು ಅವಾಗ್ಲೇ ಒಂದ್ ಮಾತು ಹೇಳೋಣ ಅನ್ಕೊಂಡಿದ್ದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತಾರಲ್ಲ ಗುರುಗಳೇ. ಇಲ್ಲ ಗುರುಗಳೇ, ನಾನು 100% ನಿಮ್ಗೆ ಶರಣಾಗತಿ ಆಗಿಬಿಟ್ಟಿದ್ದೇನೆ ಗುರುಗಳೇ. ನಾನು ನನ್ನ ಜೀವನದಲ್ಲಿ ನಿಮ್ಮಂತ ಗುರುಗಳನ್ನ ಪಡಿಲಿಕ್ಕೆ ನಾನಲ್ಲ, ನನ್ನ ಕರ್ನಾಟಕ ನಾಡು ಪುಣ್ಯವಂತರ ನಾಡು ಗುರುಗಳೇ ಇದು. ಯಾಕಂದ್ರೆ ಹಾಗೇನಿಲ್ಲ, ನೀವು ಇಲ್ಲ ಗುರುಗಳೇ, ಇಲ್ಲ ಗುರುಗಳೇ, ನಾನು ನಿಮ್ಮ ಬಾಯಲ್ಲಿ ನಾನು ಇವ್ರ ಜನಗಳು ಮಾತಾಡ್ತಾ ಇರ್ತಾರಲ್ಲ, ಇವ್ರು ಹೇಳಿದ ಮೇಲೆ ಏನು ಜಡ್ಜ್ಮೆಂಟ್ ಅಂದ್ರೆ ಆತರ ಥಿಂಕ್ ಮಾಡ್ತಾ ಇರ್ತೀನಿ ನಾನು. ಏನು ಬರುತ್ತೆ ಇವ್ರ ಬಾಯಿಂದ ಅಂದಾಗ ನಾನು ನೀವೊಂದ್ಸರಿ ಕೋಪ ಮಾಡ್ಕೊಳ್ಳೋದು ನೋಡಿದೀನಿ. ಎಲ್ಲಿ ಕೋಪ ಮಾಡ್ಕೋಬೇಕು, ಏನಿ ಮಾಡ್ಬೇಕು ಗುರುಗಳೇ, ಅದು ಒಂದ್ ಹೇಳಕ್ ವರ್ಣನೆ ಮಾಡ್ಲಿಕ್ಕೆ ಆಗಲ್ಲ ಗುರುಗಳೇ ಅದು. ಅಂದ್ರೆ ನೀವು ಯಾವುದೇ ತಪ್ಪು ಒಪ್ಪು ಆ ಭಗವಂತನ ಮುಂದೆ ಹೇಳ್ಕೊಂತಾರಲ್ಲ ಗುರುಗಳೇ, ನಿಮ್ಮ ಹತ್ರ ಹೇಳ್ಕೊಂತಾರ ಜನಗಳು, ನಿಮ್ಮನ್ನ ಪಡೆದಂತ ಪುಣ್ಯವಂತರ ಗುರುಗಳೇ ನಾವು. ನಾನು ನೋಡಿರ್ತಕ್ಕಂತ ಬೇಡ ಬಿಡಿ, ನಾನು ಏನೇನೋ ಮೊನ್ನೆ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದರಲ್ಲಿ ಇದು ಏನೋ ನ್ಯೂಸ್ ಚಾನಲ್ ಅಲ್ಲಿ ಒಂದು ನಂಬರ್ ಬಂದಿತ್ತು. ನಂಬರ್ ಬಂದ್ರೆ ಹಂಗೆ ಅದೇನೋ ಈ ಸರ್ಪದೋಷ ಆ ಸರ್ಪದೋಷ ನಿವಾರಣೆ ಇದು ಅದು ಅಂತ ಹೇಳ್ಬಿಟ್ಟು ಅದ್ ಕಾಲ್ ಮಾಡಿದ್ರೆ ಅವ್ರು ನನಗೆ ಒಂದೇ ಮಾತು ಹೇಳಿದ್ರು ಗುರುಗಳೇ, 1000 ರೂಪೀಸ್ ಕಟ್ಟಿ ನಮ್ಮ ಹತ್ರ ಇದು ತಗೋಬೇಕು, ಏನೋ ಅಪಾರ್ಟ್ಮೆಂಟ್ ತಗೋಬೇಕು, ಆಮೇಲೆ ನಿಮ್ಗೆ ಅಂತ ಹೇಳಿದ್ರು. ಅಂತ ಕಾಲದಲ್ಲಿ ನಮ್ಮಂತ ಬಡವರಿಗೆ ನೀವು ಸಜೆಷನ್ ಕೊಡ್ತಿರಲ್ಲ ಗುರುಗಳೇ. ನಾನು ಏನು ಮಾಡ್ತಿಲ್ಲ, ಮಾತಿನ ಮೂಲಕ ನನಗೇನು ಅನ್ಸುತ್ತೋ ಅದನ್ನ. ಇಲ್ಲ ಗುರುಗಳೇ, ನಿಮ್ಮ ಆಶೀರ್ವಾದ ನಾನು ಕೇಳಿದೀನಿ, ಸುಮಾರು ವಿಡಿಯೋಗಳನ್ನ ನೋಡಿದ್ದೇನೆ ಇಲ್ಲಿ ಗಂಟ. ನಿಮ್ಮ ವಿಡಿಯೋಗಳು ನೋಡಿದಾದ್ಮೇಲೆ ನನಗನ್ನಿಸ್ತು, ಈ ತರ ಗುರುವಿನ ನಾವು ಕಂಡ್ರಿ ನನ್ನ ಜೀವನದಲ್ಲಿ ಇವತ್ತು ಅಲ್ಲ, ವಯಸ್ಸಲ್ಲಿ ಚಿಕ್ಕವರಿದ್ರು ನೀವು ಜ್ಞಾನ ದೊಡ್ಡವರಿದ್ದೀರಾ, ನಿಮ್ ಪಾದಕ್ಕೆ ಶರಣಾಗ್ತೀನಿ. ಬಟ್ ಏನಂದ್ರೆ ನಾನ್ ನೋಡ್ರಿ ಗುರುಗಳ ಪೈಕಿ ನಿಮ್ಮಂತವ್ರು ನಮ್ಗೆ ಸಿಗೋದು ಅದೃಷ್ಟ ಗುರುಗಳೇ. ಯಾಕಂದ್ರೆ ಒಂದೊಂದು ಕಥೆಗಳಿದಾವಲ್ಲ, ಅದ್ ನಾನು ಅನ್ಕೊಂತೀನಿ ಗುರುಗಳು ಇದಕ್ಕೆ ಏನ್ ಜಡ್ಜ್ಮೆಂಟ್ ಕೊಡ್ಬೋದು, ಇದಕ್ಕೆ ಏನ್ ಹೇಳ್ಬೋದು. ನಾನು ಇದು ಏನು ಅದು ಸರ್ ಗುರುಗಳೇ, ಇದು ನಿಮ್ಗೇನೋ ಭಗವಂತ ಒಂದ್ ಶಕ್ತಿ ಕೊಟ್ಟಿದ್ದಾನೆ ಗುರುಗಳೇ. ಭಗವಂತ ಒಂದ್ ಶಕ್ತಿ ಕೊಟ್ಟವನೇ ಗುರುಗಳೇ ನಿಮ್ಗೆ. ಅದನ್ನೇ ಅದ್ ನಮ್ಮಂದು ನಾವು ಪಡ್ಕೊಂಡಿದ್ದೇವಲ್ಲ, ನಾವು ಪುಣ್ಯವಂತರು ಗುರುಗಳೇ. ಅಪ್ಪ ನೀವು ಅಗತ್ಯಕ್ಕಿಂತ ಹೆಚ್ಚು ಹೇಳ್ಬಿಟ್ರಿ, ಹಾಗೇನು ಇಲ್ಲ ಗುರುಗಳೇ, ಇಲ್ಲ. ನಾನು ನೋಡಿದೀನಿ, ಸುಮಾರು ವಿಡಿಯೋಗಳು ನೋಡಿದೀನಿ. ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ, ಈ ಗುರುಗಳು ಇದಕ್ಕೆ ಏನು ಉತ್ತರ ಕೊಡ್ಬೋದು, ಇವಾಗ ಇದಕ್ಕೇನು ಉತ್ತರ ಕೊಡ್ಬೋದು. ಆ ರೇಖಾ ಅವ್ರ ವಿಷಯ ಆಯ್ತು, ರಾಜಪ್ಪ ಸರ್ ವಿಷಯ ಆಯ್ತು, ಆಮೇಲೆ ಯಾರು ಮೈಸೂರು ಸಿಸ್ಟರ್ ನನ್ನ ತಂಗಿ ಅಂತ ಒಪ್ಕೊಂಡ್ಬಿಟ್ಟಿದ್ದೇನೆ ಗುರುಗಳೇ ಅವ್ರಿಗೆ ನಾನು, ಅವ್ರ ವಿಚಾರ ಆಯ್ತು. ಆಮೇಲೆ ಏನು ಗುರುಗಳೇ ಅದು ನೀವು ನೋಡಿ ಇಷ್ಟು ಸಮಯ ಬರೀ ನನ್ನನ್ನು ಪ್ರಶಂಸೆ ಮಾಡಲಿಕ್ಕೆ ತಗೊಂಡ್ರೆ ಅದು ನಿಮ್ಮ ದೊಡ್ಡ ಗುಣ. ನೋಡಿ ಕೆಲವೊಮ್ಮೆ ನಾವು ಕೂಡ ಬಹುಶಃ ನನ್ನಲ್ಲೂ ಒಂದು ಕೋಪ ಇದೆ, ಅದು ನನ್ನ ದೋಷ ಇರುವ ನಾನು ದೇವರಾಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ನಿಮ್ಮಂಥವರ ಪ್ರೀತಿ ಪಡೆದಿದ್ದೀನಲ್ಲ, ಬಹುಶಃ ನನ್ನ ಮುಂದಿನ ಜನ್ಮದಲ್ಲಿ ಇದಕ್ಕಿಂತ ಹೆಚ್ಚಿನ ತಿಳುವಳಿಕೆ ಉಳ್ಳ ಜನ್ಮ ನನ್ನದಾಗಿ ಮತ್ತಿದೇ ಜನರಿಗೆ ನೆಮ್ಮದಿ ನೀಡುವ ಕೆಲಸ ನನಗೆ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನೀವು ಅಷ್ಟೊಂದು ಏಕಾಗ್ರತೆಯಲ್ಲಿ ಕುಂತ್ಕೊಂಡ್ಬಿಟ್ಟು ಏಕಚಿತ್ತದಲ್ಲಿ ಅವ್ರನ್ನ ನಾನ್ ಧ್ಯಾನ ಮಾಡ್ತಿರಲ್ಲ, ಅವ್ರನ್ನ ನೋಡ್ತಿರಲ್ಲ, ಅವ್ರನ್ನ ಇದು ಮಾಡ್ತಿರಲ್ಲ, ಏನ್ ಗುರುಗಳಿದೆ, ಅದ್ಭುತ ಗುರುಗಳೇ, ಇದು ಅದ್ಭುತ ಗುರುಗಳೇ. ಬನ್ನಿ ಭೇಟಿ ಆಗೋಣ. ಬರ್ತೇನೆ ಗುರುಗಳೇ. ನಾನು ಅಪ್ಪ ಅಮ್ಮ ನಮ್ಮ ಮಿಸಸ್, ನನ್ನ ಮಗಳ ಹೆಸರು ಅರ್ಪಿತಾ ಅಂತ, ಅವಳಿಗೂ ಒಂದ್ ಸ್ವಲ್ಪ ಆಶೀರ್ವಾದ ಮಾಡ್ಬೇಕು ಗುರುಗಳೇ. ಅಲ್ಲಿ ಊರಲ್ಲಿ ಹೋಗ್ಬಿಟ್ಟು ಕಷ್ಟನೋ ಸುಖನೋ ಬದುಕೊಂತೀನಿ, ಅಪ್ಪ ಅಮ್ಮನ ಮುಂದಿಟ್ಕೊಂಡು. ನೋಡಿ, ನನಗೆ ಮಕ್ಕಳಾದಿಯಾಗಿ ಹೆಂಡತಿಯಾದಿಯಾಗಿ ಎಲ್ಲವೂ ನಿಮಗೆ ಪೂರಕವಾಗಿ ಇರುತ್ತೆ. ಎಲ್ಲ ನಿಮಗೆ ಹೇಗೆ ಬೇಕೋ ಹಾಗೆ ಎಲ್ಲರ ಮನಸ್ಸು ಕೂಡ ನಿಮಗೆ ಬೇಕಾದಂತೆ, ಮನೆಗೆ ಯಾವುದು ಹಿತವೋ ಅದಕ್ಕೆ ಎಲ್ಲರೂ ಹೊಂದಿಕೊಳ್ಳುತ್ತಾರೆ. ಆ ಪರಿಸ್ಥಿತಿಯೂ ಒದಗಿ ಬರುತ್ತೆ. ಮಗಳ ವಿದ್ಯಾಭ್ಯಾಸದಿಂದ ಹಿಡಿದು ಮತ್ತು ಶ್ರೀಮತಿಯವರ ಆರೋಗ್ಯವು ಕೂಡ ಇನ್ನೂ ಚೆನ್ನಾಗಿ ಸುಧಾರಿಸುತ್ತೆ.
ಇನ್ನೂ ಕಾಲ ಚೆನ್ನಾಗಿ ಬದುಕುತ್ತೀರಾ. ಆ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಅದನ್ನು ಬಿಟ್ಟು ನೋಡ್ಕೊಂತೀನಿ ತಮ್ಮನ ಹೆಂಡತಿ ಅವ್ರು ಯಾರ ಈ ನಿರ್ಲಕ್ಷ್ಯವನ್ನು ನೀವು ಪ್ರಶ್ನಿಸೋಕೆ ಹೋಗ್ಬೇಡಿ. ಅದನ್ನು ಮಾಡಲ್ಲ ಗುರುಗಳೇ. ವಿಧಿಗೆ ಬಿಡಿ. ಮಾಡಲ್ಲ ಗುರು, ಮಾಡಲ್ಲ. ಒಳ್ಳೇದಾಗ್ಲಿ, ಭೇಟಿಯಾಗೋಣ. ತಂದೆ ತಾಯಿ ಬರ್ತೀನಿ ಗುರುಗಳೇ, ಶುಭ ಬರ್ತೀನಿ, ಆಶ್ರಮಕ್ಕೆ ಬರ್ತೀನಿ ಗುರುಗಳೇ. ಆಗ್ಲಿ ಆಗ್ಲಿ. ಶುಭವಾಗ್ಲಿ, ಶುಭವಾಗ್ಲಿ. ಗೋವಿಂದ ಬಹಳ ದೊಡ್ಡ ಪಾಠ ಇದು ಜೀವನದಲ್ಲಿ. ನೋಡಿ, ಅವರ ಅಪ್ಪ ಅಮ್ಮನ ಕುರಿತಾಗಿ ನಿಜವಾಗಿಯೂ ಒಬ್ಬ ಮಗ ಹೇಗೆ ಯೋಚಿಸಬೇಕು ಆ ಧರ್ಮವನ್ನೇ ಅವರು ಪಾಲಿಸ್ತಾ ಇದ್ದಾರೆ. ನಿಮ್ಮ ಬದುಕು ತಂಪಾಗಿರಲಿ, ನಿಮ್ಮ ಮನೆ ನೆಮ್ಮದಿಯಾಗಿರಲಿ. ಬರ್ತವೆ ಚಿಕ್ಕ ಪುಟ್ಟ ಕಷ್ಟಗಳು ಬರ್ತವೆ, ಆದರೆ ಅವೆಲ್ಲವನ್ನು ಮೀರುವ ತಪಶಕ್ತಿ, ಪುಣ್ಯ ನಿಮ್ಗೆ ಆಲ್ರೆಡಿ ಇದೆ. ಭಯಪಡಬೇಡಿ ಯಾವುದಕ್ಕೂ. ಏನೇ ಬಂದರೂ ಒಂದು 3 ದಿನ ಕಾದು ನೋಡಿ, ಎಲ್ಲವೂ ತಾನಾಗೆ ಸರಿ ಹೋಗುತ್ತೆ. ಶುಭವಾಗಲಿ.